ಬೇರೆ ಬೇರೆ ಸಂದರ್ಭಗಳಲ್ಲಿ ಕಷ್ಟಗಳೆಲ್ಲ ಬಂದಿತ್ತು. ಯಾವುದೇ ಕಷ್ಟ ಬಂದು ಅದರಲ್ಲಿಯೂ ಸ್ವಲ್ಪ ದೊಡ್ಡ ಕಷ್ಟಗಳೆಲ್ಲ ಬರುವಾಗ ಎಲ್ಲರ ಮಾತೇನಂತ ಹೇಳಿದರೆ ಅದು ಎಂಚಿನಿತ್ತಂಟ್ಲು ಅವು ಆ ತೋಟದ ಅನಂತ ಪದ್ಮನಾಭನ ಸರಿ ಮಳಪಂತೆ ಇಂಚಿನ ಕಷ್ಟ ಪೂರ ಬರ್ಪನು ಅಂತಂದು ತೇಳುವಂಥ ಲೂಸ್ ಟಾಕ್ಸ್ ನಿಜವಾದ ಸತ್ಯವ ಏನೋ ಅಂತ ಅವರ ಮನಸ್ಸಿಗೆ ತೋಚಿದ್ದು ಎಲ್ಲ ಹೇಳಿಕೊಂಡಿರ್ತಾಯಿದ್ರು. ಈ ರೀತಿಯ ನಿಮಗೆ ಕಷ್ಟಗಳು ಬಂದದ್ದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಕಷ್ಟಗಳು ಬಂದದ್ದು ನಾಗನ ಕಟ್ಟೆ ಮಾಡುವಾಗಲೇ ಗುತ್ಯಮ್ಮನಿಗೆ ನನ್ನ ನಾಗ ಇರುವಾಗ ಹೊಸ ನಾಗನ ಕಟ್ಟೆ ಮಾಡಿದ್ದು ಯಾಕೆ? ಶಕ್ತಿಯನ್ನು ನೆನೆಸುವಾಗ ಉಂಟಲ್ಲ, ಒಂದು ಭಯದ ಭಕ್ತಿ ಬಂದೇ ಬರ್ತದೆ. ನಾಗನ ಕಟ್ಟೆದ್ದು ಹೋಮ ಆಗುವಾಗ ಅದರ ರೂಫಿಗೆ ಬೆಂಕಿ ಹಿಡಿಯಿತ್ತು. ಎಲ್ಲರೂ ನಮಗೆ ಏನು ತಿಳಿಸಿದ್ದು ಅಂತೇಳಿದರೆ, ಪಾಪ ಎಲ್ಲ ಹೋಗಿ ಆಯಿತು, ಬೆಂಕಿಯಲ್ಲಿ ಹೋಗಿ ಆಯಿತು ಅಂತ ಎಲ್ಲ ಹೇಳಿದವರೇ ಇದ್ದದ್ದು. ಫಸ್ಟ್ ಕೈ ಹಾಕಿದ್ದೇ ನಿಮ್ಮ ಅಕ್ಕನ ಮಗ ತೀರಿ ಹೋಗಲಿಕ್ಕೆ ಕಾರಣ. 5 ವರ್ಷ ಕಳೆದು ಭಾವನು ತೀರಿ ಹೋದರು. ಏನೇ ಮನಸ್ಸಲ್ಲಿ ವೇದನೆ ಇದ್ದರೂ ಇಲ್ಲಿ ಬಂದು ಒಂದು ಸರ್ತಿ ಕೂತು ಹೋದ ತಕ್ಷಣ ಒಮ್ಮೆಗೆ ಸಮಾಧಾನ ಆಗ್ತದೆ. ನೀವು ಮಾತಾಡ್ತಿದ್ರು, ಎಷ್ಟೇ ಸಾಧನೆಗಳನ್ನು ಹೆಜ್ಜೆ ಇಡ್ತಾ ಇದ್ರು ಕೂಡ ನಿಮ್ಮ ಒಳಗೆ ಒಬ್ಬ ಮಗು ಇದ್ದಾನೆ ಅಂತ ಹೇಳುವಂಥದ್ದು ನಾವು ಇವತ್ತು ಭಾವಿಸ್ಕೊಂಡ್ವಿ. ಆ ಭಾವ ನಿಮ್ಮ ಮೀಡಿಯಾಕ್ಕೂ ಹಾಗೆ ಗುತ್ಯಮ್ಮ ದೇವರು, ಬ್ರಹ್ಮರು, ಅದರ ಪರಿವಾರ ದೈವಗಳು ಎಲ್ಲರೂ ನಿಮಗೆ ಆಶೀರ್ವಾದ ಮಾಡಿ ಇನ್ನೂ ನೀವು ಉತ್ತರೋತ್ತರ ಅಭಿವೃದ್ಧಿ ಹೊಂದ. ಆತ್ಮೀಯ ಬಂಧುಗಳೇ, 500 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಕಾಂತಮಂಗಲದ ಈ ಕುರುಂಜಿ ಪರಿಸರದ ಗುತ್ಯಮ್ಮ ದೇವಿ ದೇವಸ್ಥಾನ, ಮೊದಲಿಗೆ ನಾವೆಲ್ಲ ಕೂಡ ಭಾವಿಸಿಕೊಂಡಿರ್ತಕ್ಕಂಥದ್ದು ಅನಂತ ಪದ್ಮನಾಭ ದೇಗುಲ ಇದೆ ಅಂತ. ಈ ಊರಿನಲ್ಲಿದ್ದಂಥ ಸಾಕಷ್ಟು ರೀತಿಯ ಸಮಸ್ಯೆಗಳಿಗೆ ಯಾರ ಮುಖಾಂತರವಾಗಿ ಆ ದೇವರು ಈ ಒಂದು ಸನ್ನಿಧಾನವನ್ನು ನಿರ್ಮಾಣ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇದ್ರು ಅಂತ ಹೇಳಿದರೆ ಸನ್ಮಾನ್ಯ KV ರೇಣುಕ ಪ್ರಸಾದ್ರವರೇ ಮುಂಭಾಗಕ್ಕೆ ಬರಬೇಕಾಗಿತ್ತು. ಎಲ್ಲವೂ ಕೂಡ ದೈವಿಚ್ಛೆಯಂತೆ ನಡೀತಕ್ಕಂತಹದ್ದು. ಇವತ್ತು ಕ್ಷೇತ್ರದ ಧರ್ಮದರ್ಶಿಗಳಾಗಿ ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ. ಅದೆಷ್ಟೋ ಜನರ ಮುಖದಲ್ಲಿ ಇಲ್ಲಿರುವಂತಹ ದೇವಿ ಹಾಗೆಯೇ ಸಪರಿವಾರ ದೈವಗಳ ಆಶೀರ್ವಾದದಿಂದ ಎಲ್ಲರೂ ಕೂಡ ಸುಭಿಕ್ಷವಾಗಿರುವಂತಹ ಜೀವನ, ಒಳ್ಳೆಯ ರೀತಿಯ ಆರೋಗ್ಯ ಎಲ್ಲವನ್ನು ಕೂಡ ನಡೆಸಿಕೊಳ್ಳುವುದಕ್ಕೆ ಶ್ರೀಯುತರು ಇವತ್ತು ಕಾರಣರಾಗಿದ್ದಾರೆ ಆ ದೈವಿಕವಾಗಿರುವ ಶಕ್ತಿಯ ಮೂಲಕ. ಸರ್ ನಮಸ್ತೆ. ಧರ್ಮದರ್ಶಿಗಳ ನೆಲೆಯಲ್ಲಿ ವಾರ್ಷಿಕವಾಗಿ ಒಂದು ಬಾರಿ ತೆರೆತಕ್ಕಂತಹ ಈ ಒಂದು ದೇಗುಲಕ್ಕೆ ಎಲ್ಲ ಭಕ್ತಾಭಿಮಾನಿಗಳಿಗೆ ಕೂಡ ಪ್ರೀತಿಯಿಂದ ಆಹ್ವಾನವನ್ನು ಕೊಟ್ಟಿದ್ದೀರಿ. ಪಾಳು ಬಿದ್ದಂಥ ಸ್ಥಿತಿಯಲ್ಲಿದ್ದಂತಹ ದೇಗುಲವನ್ನು ಮರು ನಿರ್ಮಾಣ ಮಾಡಿ ಇವತ್ತು ನಮ್ಮ ಈ ಒಂದು ಊರಿನಲ್ಲಿ ಇಂಥ ಒಂದು ಕ್ಷೇತ್ರ ಬೇಕು ಅಂತ ಹೇಳುವಂಥ ಮನಸ್ಸು ತಮ್ಮಿಗೆ ಬಂದು ಒಂದು ಒಳ್ಳೆಯ ಕ್ಷೇತ್ರವಾಗಿ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ವಾರ್ಷಿಕ ಉತ್ಸವ ನಡೀತಾ ಇದೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ತಾವು ಅಂತ? ಏನಿಲ್ಲ, ಇದು ನಮ್ಮ ತಂದೆಯವರು ತೆಗೆದುಕೊಂಡ ಈ ಒಂದು ಜಾಗದಲ್ಲಿ ಇದೊಂದು ಬನ ಇತ್ತು. ಒಳಗೆ ಹಿಂದೆಲ್ಲ ಉತ್ಸವ ನಡೀತಿತ್ತು ಅಂತ ಹೇಳುವಂಥ ಮಾತೆಲ್ಲ ಕೇಳಿ ಬರ್ತಿತ್ತು. ಅದು ಬನ ಆಗಿ ಅಂತೇಳಿದರೆ ಅದರ ಒಳಗೆ ಹೋಗುವಂಥದ್ದು ಕೂಡ ಕಷ್ಟ. ಅಷ್ಟು ದೊಡ್ಡ ಚಂಡೆ ಬಲ್ಲೆಯಿಂದೆಲ್ಲ ಕೂಡಿದಂಥ ಸ್ಥಳವಾಗಿತ್ತು. ನಮ್ಮ ತಂದೆಯವರು ಬಿಟ್ಟರೆ ಅದರೊಳಗೆ ಹೋಗುವಂಥ ಧೈರ್ಯ ಯಾರಿಗೂ ಇರಲಿಲ್ಲ ಆಗಿನ ಕಾಲದಲ್ಲಿ. ಯಾಕೆಂದರೆ ಮರದಲ್ಲೆಲ್ಲ ಹಾವುಗಳು ನೇತಾಡಿಕೊಂಡಿರುವಂಥದ್ದು, ಮತ್ತು ತುಂಬ ಎತ್ತರದ ಹಂದಿ ಇತ್ತು. ಆಯಿತಾ, ನಿಜವಾಗಿ ಹೇಳಿದ್ರೆ ಆ ಹಂದಿಯನ್ನು ಬೇಟೆಯಾಡಲಿಕ್ಕೆ ಎಷ್ಟೋ ಜನ ಪ್ರಯತ್ನ ಪಟ್ಟರು. ಅಲ್ಲಿ ರಕ್ತ ಕಾಣ್ತಿತ್ತು ಹೊರತು ಬೆಳಿಗ್ಗೆ ಆಗುವಾಗ ಹಂದಿ ಪುನಃ ಅಲ್ಲೇ ಇರ್ತಿತ್ತು ಅಂತ ಹೇಳುವಂಥದ್ದು ನಾವೆಲ್ಲ ಕೇಳಿ ಬಂದದ್ದು. ಅದೇ ರೀತಿ 3 ಜಡೆ ಹಾವು ಕೂಡ ಇಲ್ಲಿತ್ತು ಅಂತ ಹೇಳುವಂಥದ್ದು ಇದು ನಮಗೆ ಸೂಪರ್ವೈಸರ್ ವಿಶ್ವನಾಥ್ ಅವರು ಹೇಳಿದ್ದು. ಅಲ್ಲೆಲ್ಲ ಹೋಗಬೇಡಿ, 3 ಜಡೆ ಹಾವು ಉಂಟು ಅಂತ ಅವರಿಗೆ ಅವರ ತಂದೆ ತಾಯಿ ಎಲ್ಲ ಹೆದರಿಸ್ತಾ ಇದ್ರಂತೆ. ಬಟ್ ಅವರ ತಾಯಿ ಹೇಳ್ತಿದ್ರಂತೆ ನಿಜವಾಗಿ ಅಲ್ಲಿ 3 ಜಡೆ ಹಾವೆಲ್ಲ ಮೊದಲು ಬರ್ತಿತ್ತು ಹೀಗೆ ಅಂತ. ಹಾಗೆ ಇದೊಂದು ದೈವಸ್ಥಾನ ಇಲ್ಲಿತ್ತು ಅಂತ ಹೇಳುವಂಥದ್ದು, ಅಂದರೆ ಬನ ಒಂದಿತ್ತು ಅಂತ. ಯಾಕೆಂದರೆ ನಮ್ಮ ತಂದೆಯವರು ಸ್ಥಾಪಿಸಿದ KVG ವಿದ್ಯಾಸಂಸ್ಥೆಗಳ ಎಲ್ಲ ನೌಕರರು, ಕಾರ್ಮಿಕರು ಒಂದೊಂದು ರೀತಿ ಫಂಕ್ಷನ್ ಮಾಡಲಿಕ್ಕೆ ಅಡಿಕೆ ಮರ ಕಡಿಲಿಕ್ಕೆ ಬರೋದು, ಇಲ್ಲಿ ಬರೋದು. ಸೊ ಎಲ್ರಿಗೂ ಇದೊಂದು ನಮ್ಮ ತೋಟದೊಳಗೆ ಬಂದು ಹೋಗುವಾಗ ಇಲ್ಲಿ ಒಂದು ಅವೊಂಜಂಚಿನ ಅಂತ ಕುತೂಹಲ ಇತ್ತು, ಬನ ಅಂತೇಳಿ ಅಂತ. ಕೊನೆಗೆ ಅದು ಫುಲ್ಲು ಬೆದರು ಮುಳ್ಳಿನಿಂದಲೇ ಕುಡಿದಂಥ ಬನ ಆಗಿತ್ತು. ಆಮೇಲೆ ತೋಟ ಕ್ಲೀನ್ ಮಾಡಿಕೊಂಡು ಕರೆ ಅಂತ ತೋಟಕ್ಕೆ ಬನ ಸ್ವಲ್ಪ ಉದ್ದಾಗಲ ಗಿಡ್ಡ ಹಾಕ್ಕೊಂಡು ಬಂತು. ಹಾಗೆ ಮತ್ತು ಇದನ್ನು ಎಲ್ರಿಗೂ ಇದರ ಬಗ್ಗೆ ಒಂದು ಉತ್ಸಾಹದ ಇದರಲ್ಲಿ, ಉದಾಹರಣೆಗೆ ಪುರುಷೋತ್ತಮ ಬಿಳಿಮಲೆ ಅವರು
ತಂದೆಯವರನ್ನು ಕರ್ಕೊಂಡು ಅದರೊಳಗೆ ಹೋಗಿ ನಾನು ಪುರಾತನದ ಬಗ್ಗೆ ಎಲ್ಲ ಸಂಶೋಧನೆ ಮಾಡ್ತಾ ಇದ್ದೇನೆ ಅಂಥೇಳಿ ಇಲ್ಲಿನ ಇವನ್ ಆಯುಧಗಳನ್ನು ಕೂಡ ಅವರು ಮಂಗಳೂರು ಯೂನಿವರ್ಸಿಟಿಯಲ್ಲಿ ತಗೊಂಡೋಗಿ ಮ್ಯೂಸಿಯಮ್ಮಲ್ಲಿ ಇಟ್ಟ ವಿಷಯ ಸಹ ನನಗೆ ಗೊತ್ತು, ತಂದೆಯವರು ಹೇಳಿದ್ದು ಗೊತ್ತುಂಟು. ಅದು ಸಹ ಹಾಗೆ ಯೂನಿವರ್ಸಿಟಿಯಲ್ಲಿ ಅದಕ್ಕೆ ಸಪ್ರೇಟ್ ಸುಳ್ಯ ಕುರುಂಜಿ ಮನೆಯದ್ದು ಬೇರೆ ಇನ್ನೊಂದು ಬೇರೆ ಬೇರೆ ಮನೆತನಗಳದ್ದೆಲ್ಲ ಅಲ್ಲಿ ಇಟ್ಟಿದ್ರು. ಆದರೆ ಹೊಸ ಕಟ್ಟಡ ಯೂನಿವರ್ಸಿಟಿಯಲ್ಲಿ ಆಗುವಾಗ ಅದೆಲ್ಲ ಮಿಕ್ಸ್ ಆಗಿದೆ. ಇದು ಇದರ ಒಂದು ಹಿನ್ನೆಲೆ, ಈ ಇಲ್ಲೊಂದು ಹೇಗೆ ಇತ್ತು ಏನು ಅಂತ ಎಲ್ಲ ಹಳೆಯ ಗರ್ಭಗುಡಿಗಳು ಎಲ್ಲವೂ ಇತ್ತು. ಆದರೆ ಎಲ್ಲರೂ ನಮಗೆ ಹೇಳೋದೇನು ಇದು ಅನಂತ ಪದ್ಮನಾಭ ಇದ್ದಂಥ ಸ್ಥಳ ಅಂತ. ಆದರೆ ನಮ್ಮ ದಾಖಲೆಯಲ್ಲಿ, ಆಸ್ತಿಯ ದಾಖಲೆಯಲ್ಲಿ ತಂದೆಯವರಿಗೆ ಸಿಕ್ಕುವಾಗ, ನಮಗೆ ಸಿಕ್ಕುವಾಗ ಅದರಲ್ಲಿ ಗುತ್ಯಮ್ಮ ದೇವರ ಇದೊಂದಿಷ್ಟು ಏರಿಯಾ ಅದು ಗುತ್ಯಮ್ಮ ದೈವಗಳಿಗೆ ಬಿಟ್ಟದ್ದು ಅಂತೇಳಿ ಅದರಲ್ಲಿದೆ. ಇದರ ಸಂಪೂರ್ಣ ದೈವಗಳ ಹಕ್ಕನ್ನು ಕೂಡ ಇವರಿಗೆ ಕೊಡಲಾಗಿದೆ ಅಂತೇಳಿ ನಮ್ಮ ದಾಖಲೆಯಲ್ಲಿ ಮೆನ್ಷನ್ ಮಾಡಿದೆ. ಅದೇ ನಮ್ಮ ಅಕ್ಕನ ಜಾಗ ದಾಖಲೆಯಲ್ಲಿ ಇದು ಮತ್ತು ಅನಂತ ಪದ್ಮನಾಭ ಅಂತ ಇತ್ತು. ಹಾಗೆ ಇದು ನಮ್ಮ ಮನಸ್ಸಲ್ಲಿದ್ದರೂ ನಮ್ಮ ಕುಟುಂಬದಲ್ಲಿ, ನಮ್ಮ ವ್ಯವಹಾರದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಷ್ಟಗಳೆಲ್ಲ ಬಂದಿತ್ತು. ಯಾವುದೇ ಕಷ್ಟ ಬಂದು ಅದರಲ್ಲಿಯೂ ಸ್ವಲ್ಪ ದೊಡ್ಡ ಕಷ್ಟಗಳೆಲ್ಲ ಬರುವಾಗ ಎಲ್ಲರ ಮಾತೇನು ಅಂತೇಳಿದರೆ ಅದು ಎಂಚಿನಿತ್ತಂಟ್ಲು ಅವು ಆ ತೋಟದ ಅನಂತ ಪದ್ಮನಾಭನ ಸರಿ ಮಲ್ಪಂತೆ ಇಂಚಿನ ಕಷ್ಟ ಪೂರ ಬರ್ಪುನು ಅಂತ ಅಂದು ತೇಳುವಂಥ ಲೂಸ್ ಟಾಕ್ಸ್ ನಿಜವಾದ ಸತ್ಯವ ಏನು ಅಂತ ಅವರ ಮನಸ್ಸಿಗೆ ತೋಚಿದ್ದು ಎಲ್ಲ ಹೇಳಿಕೊಂಡಿರ್ತಾಯಿದ್ರು. ಆಮೇಲೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇನ್ನೂ ಕಷ್ಟ ಎಲ್ಲ ಬರುವಾಗ ನಾನು ಈ ಜ್ಯೋತಿಷ್ಯ ರಾಶಿ ಇಡುವಂಥ ಒಂದು ವ್ಯವಸ್ಥೆ ಎಲ್ಲ ಅಲ್ಲಿ ಇಲ್ಲಿ ಹೋದರೆಲ್ಲ ಕೇಳಿಕೊಂಡಿರ್ತಿದ್ದೆ. ಹಾಗೆ ನಾನು ಈ ಒಂದು ವಿಷಯದಲ್ಲಿ ಕೊಂಡೆಜಾಲು ಸೀತಾರಾಮ ಉಪಾಧ್ಯಾಯರ ಮನೆಗೆ ನಾನು ನನ್ನ ಮಕ್ಕಳ ವಿಷಯಕ್ಕೆ ಹೋದ್ದು. ನನ್ನ ಮಕ್ಕಳಿಗೆ ಮದುವೆ ಇದು ಮಾಡುವ ಸಂದರ್ಭದಲ್ಲಿ ಜಾತಕ ತೋರಿಸುವ ಅಂಥೇಳಿ ಅಲ್ಲಿ ಹೋಗಿ ನಾನು ಅದನ್ನು ಬಿಟ್ಟು ಬೇರೆ ಏನೂ ಕೇಳಿರಲಿಲ್ಲ. ಆಗ ಸೀತಾರಾಮರಾಯರು ನೀವು ಎಲ್ಲಿಂದ ಬಂದದ್ದು ಅಂತ ಕೇಳಿದರು. ಆಗಲೂ ನಾನು ಸುಳ್ಯ ಅಂತೇಳುವಂಥ ಹೆಸರೇ ಹೇಳಲಿಲ್ಲ. ನಾನು ಕಾಂತಮಂಗಲ ಸರ್ ಅಜ್ಜಾವರ ಸುಳ್ಯ ತಾಲೂಕಿಗೆ ಸೇರಿದ್ದು ಅಂತೇಳಿಯೇ ಹೇಳಿದ್ದೆ. ಅವರು ಪುನಃ ರಾಶಿಟ್ಟು ಇಲ್ಲ ನೀವು ಯಾವುದೋ ಒಂದು ಸಾನ್ನಿಧ್ಯ ಇರುವ ಸ್ಥಳದಿಂದ ಬಂದವರು ಅಂತೇಳಿ ಅವರಾಗಿ ಹೇಳಿದರು. ಸಾನ್ನಿಧ್ಯ ಅಂತ ಏನಿಲ್ಲ ಸರ್, ಅಲ್ಲಿ ಒಂದು ಬನ ಉಂಟು, ಹೀಗೆ ಉಂಟು ಅಂತ. ಮತ್ತೆ ನೋಡುವಾಗ ಅದು ಏನೋ ಹೇಳಿದರು, 12 ರಾಶಿಯಲ್ಲಿ ಕೂಡ ಅದು ಕಂಡು ಬಂದಿರೋದ್ರಿಂದ ಅದು ಭಾರಿ ಒಂದು ಸಾನ್ನಿಧ್ಯ. ಇನ್ನು ನೀವು ಮುಂದುವರಿಸೋದು ಅಂತಿದ್ದರೆ ನಿಮ್ಮ ಮನೆಯದ್ದಾಗಲಿ, ನಿಮ್ಮ ವ್ಯವಹಾರ ಆಗಲಿ, ನಿಮ್ಮ ಸ್ವಂತ ಇರಲಿ, ಅದು ಅಲ್ಲಿಯೇ ಇಟ್ಟು ಕೇಳಬೇಕು ಅಂತ ಆಯ್ತಲ್ಲ. ಹಾಗೆ ಏನಾಗಬೇಕು ಅಂತ ಹೇಳಿದೆ ನಾನು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದರು. ಹಿರಿಯರು, ಅಣ್ಣ ಇದ್ದಾನೆ, ಚಿದಾನಂದ್ ಇದ್ದಾನೆ, ಅಕ್ಕ ಇಂಗ್ಲೆಂಡಲ್ಲಿದ್ದಾಳೆ, ಅದು 3 ಜನಕ್ಕೂ ಸೇರಿದ ಜಾಗೆ ಅಂತ ಹೇಳಿದ್ದೆ ನಾನು. ಆಯ್ತಲ್ಲ, ಇರಲಿ ಅವರು ಬಂದರೆ ಸಾಕು ನಮಗೆ ಆಯ್ತಲ್ಲ ಅಂತ ಹೇಳುವಂಥದ್ದು ಅಂತ. ಈಗಲೇ ಫೋನ್ ಮಾಡಿ ಅಂತ ಹೇಳಿದರು. ನಾನು ಅಲ್ಲೇ ಅಣ್ಣನಿಗೆ ಫೋನ್ ಮಾಡಿ ಕೇಳಿದ್ದೆ, ಹಿಂಗೆ ಇದುಗಡೆ ಹಿಂಗೆ ಅಂತ ಆಯ್ತಲ್ಲ, ಯಾರು ಏನು ಅಂತಲ್ಲ ಅಣ್ಣ ವಿವರಣೆಯಾಗಿ ಕೇಳಿದೆ, ವಿವರವಾಗಿ ಹೇಳಿದೆ. ಆಯ್ತಲ್ಲ, ಆಯಿತು ಬರ್ತೀನಿ. ಮತ್ತು ನಾನು ಈ ಅಷ್ಟಮಂಗಲಕ್ಕೆ ದೂತನನ್ನು ಕರ್ಕೊಂಡು ಬರೋದು, ಅದು ಬರುವಂಥದ್ದೆಲ್ಲ ನಮ್ಮಿಂದ ಆಗದಂಥ ವಿಷಯ ಆಯ್ತಲ್ಲ. ನೀವು ಆದಷ್ಟು ನಮ್ಮ ವ್ಯವಹಾರಕ್ಕೆ ಸರಿಯಾಗಿ ಮಾಡೋದಿದ್ದರೆ ಬನ್ನಿ ಸರ್ ಅಂತ ಹೇಳಿದ್ದೆ ಸೀತಾರಾಮ ಉಪಾಧ್ಯಾಯರಿಗೆ. ಆಯ್ತಲ್ಲ, ಆಯಿತು ಅದೇನು ಬೇಡ, ನಾನಲ್ಲಿ ಬರುವಾಗ ನೀವು ನನ್ನನ್ನು ಸ್ವಾಗತ ಮಾಡಿದರೆ ಆಯಿತು ಅಂತೇಳಿ ಹಾಗೆ ಅವರು ಬಂದರು. ಹಾಗೆ ಬಂದು ನಾನು ಇದ್ದೆ, ಅಣ್ಣ ಇದ್ದೆ ಆಯ್ತಲ್ಲ. ನನ್ನ ಮಿಸ್ಸಸ್ಸು ಇದ್ದರು, ಅಣ್ಣನ ಮಿಸ್ಸಸ್ಸು, ಮಗ ಎಲ್ಲರೂ ಇದ್ದರು. ಹಾಗೆ ಅಷ್ಟಮಂಗಲ ಇಟ್ಟದ್ದು ಆಯ್ತಲ್ಲ. ಇಟ್ಟು ಅಷ್ಟಮಂಗಲದ ಒಂದು ಅದಕ್ಕೊಂದು ಪ್ರೋಟೋಕಾಲ್ ಸಿಸ್ಟಮ್ ಪ್ರಕಾರವೇ ಎಲ್ಲ ನೋಡಿಕೊಂಡು ಬಂದದ್ದು ಹಾಗೆ. ಸೊ ಅದು ಇಟ್ಟದ್ದು ಎಲ್ಲ ನೋಡಿ ಆಗುವಾಗ ಅವರ ಲೆಕ್ಕಾಚಾರ ಪ್ರಕಾರ ಇದು ಹೆಣ್ಣು ಶಕ್ತಿಗೆ ಸೇರಿದಂಥದ್ದು ಅಂತೇಳುವಂಥದ್ದು ಫಸ್ಟ್ ಹೆಣ್ಣು ಶಕ್ತಿಯಲ್ಲಿ ಇರುವಂಥದ್ದು ಅಂತ. ಆಗ ಮತ್ತು ಅಷ್ಟಮಂಗಲದಲ್ಲಿ ನಾವು ಸಹ ಇಲ್ಲಿಯ ಕಿವಿಯಲ್ಲಿ ಕೇಳಿದ್ದವರಿಗೆ ಹೇಳಿದರೆ ಅದಕ್ಕೆ ಪೂರಕವಾಗಿ ಬೇಕಾದ್ದೆಲ್ಲ ಅವರಿಗೂ ಹೇಳಲಿಕ್ಕೆ ಆಗ್ತದೆ. ಹಾಗೆ ನಾನು ಹೇಳಿದ್ದೆ, ಇಲ್ಲಿ ಅನಂತ ಪದ್ಮನಾಭ ಮತ್ತು ಗುತ್ಯಮ್ಮ ದೈವ ಅಂತೇಳುವಂಥದ್ದು ಉಂಟು ಅಂತ ಆಯ್ತಲ್ಲ. ಒಂದು ನಾನು ಕೇಳೋದು, ಇಷ್ಟೆಲ್ಲ ವಿಚಾರಗಳು ಬಂದಾಗ ನೀವು ಯಾರನ್ನು ಕೂಡ ಬಿಡಲಿಲ್ಲ.
ಎಲ್ಲರೂ ಕೂಡ ನಮ್ಮ ಜೊತೆಯಾಗಿ ಇದ್ದೇ ಇದು ನಡಿಬೇಕು ಅಂತ ಯೋಚನೆಯನ್ನು ಮಾಡಿರ್ತಕ್ಕಂತಹ ಒಂದು ಶಕ್ತಿ ನೀವು ಅಂತ ನಾನು ಭಾವಿಸಿಕೊಳ್ತೇನೆ. ಈ ಸಂದರ್ಭದಲ್ಲಿ ಒಂದು ದೇಗುಲ ಅಂತೇಳಿ ಬಂದಾಗ, ಒಂದು ವಿಚಾರಗಳು ಅಂತೇಳಿ ಬಂದಾಗ ಎಲ್ಲರನ್ನ ಜೊತೆಯಾಗಿ ಕೊಂಡೊಯ್ಯುವಂತಹ ಒಂದು ಆ ಮನಸ್ಸು ನಿಮಗೆ ಅವತ್ತೇ ಆ ಭಗವಂತ ಕೊಟ್ಟು ಕೊಂಡೊಯ್ಯುವಂಥ ಕೆಲಸವನ್ನು ಮಾಡಿದ್ರಿ ಅಂತ. ಅದು ಏನೇ ಇದ್ದರೂ ಕುರಿಂಜಿಯವರು ನೆಹರು ಮೆಮೋರಿಯಲ್ ಕಾಲೇಜು ಸ್ಟಾರ್ಟ್ ಮಾಡುವಾಗ ಅದಕ್ಕೆ ಬೇಕಾಗುವಂಥ ಎಲ್ಲ ಏನು ಹಣಕಾಸು ವ್ಯವಸ್ಥೆ ಅಲ್ಲ, ಅದು ಏನಿದ್ರು ನನ್ನ ತೋಟದಿಂದ ಬರುವ 200 ಕಂಡಿ ಅಡಿಕೆಯ ದುಡ್ಡನ್ನು ಹಾಕಿ ನಾನು ಇಲ್ಲಿ ಮಾಡಿದ್ದೇನೆ ಅಂತ ಹೇಳುವಂಥದ್ದು. ಹಾಗೆ ತಂದೆಯವರಿಗೆ ಈ ತೋಟವೇ ಒಂದು ಶಕ್ತಿಯಾಗಿತ್ತು. ನಮ್ಮ ತಾಯಿ ಜಾನಕಿ ಅಮ್ಮನವರು ಕೂಡ ಜೊತೆಯಲ್ಲಿದ್ದು ಒಂದು ಶಕ್ತಿಯಾಗಿತ್ತು. ಆಮೇಲೆ ವಿದ್ಯಾಸಂಸ್ಥೆಗಳು ಒಂದಾದ ಮೇಲೆ ಒಂದರಂತೆ ಸ್ಟಾರ್ಟ್ ಆಗ್ತಾ ಹೋಯಿತು. ಸೊ ಎಲ್ಲರೂ ನಮಗೆ ವಿದ್ಯಾಸಂಸ್ಥೆಯ ನೌಕರರು ಕೂಡ ನಮಗೆ ನಮ್ಮ ಮನೆಯವರಾಗೆ ನೋಡುವಂಥದ್ದು, ಅದು ಮಾತ್ರ ತುಂಬ ವಿಶೇಷ. ಇಡೀ ನಮ್ಮ ರಾಷ್ಟ್ರದಲ್ಲಿ ಒಂದು ಸ್ಟಾಫ್, ಸ್ಟೂಡೆಂಟ್ಸ್, ಮ್ಯಾನೇಜ್ಮೆಂಟ್ ಎಲ್ಲ ಒಂದು ಕುಟುಂಬದಾಗೆ ನಡ್ಕೊಳ್ಳುವಂಥ ಒಂದು ಸಂಸ್ಥೆಗಳಿದ್ದರೆ ಅದು ನಮ್ಮ ಕುರಿಂಜಿ ವೆಂಕಟರಾಮನವರು ಸ್ಥಾಪಿಸಿದ ವಿದ್ಯಾಸಂಸ್ಥೆಗಳು. ಯಾಕೆಂದರೆ ಅವರೆಲ್ಲರೂ ಇದು ನಮ್ಮದು ಅಂತ ಹೇಳುವ ರೀತಿಯಲ್ಲಿ ಅವರು ದುಡಿಯುವಂಥದ್ದು. ಇವತ್ತು ನಾವು ಪಾಲಿಟೆಕ್ನಿಕ್ ಮಾಡಿರ್ಬೋದು, ಇಂಜಿನಿಯರಿಂಗ್, ITI, ಮೆಡಿಕಲ್, ಆಯುರ್ವೇದಿಕ್ ಯಾವುದು ಮಾಡಿದರೂ ನಮ್ಮ ನೌಕರರ ಶ್ರಮ ಅದರಲ್ಲಿ 100ಕ್ಕೆ 100 ಉಂಟು. ಆಯ್ತಲ್ಲ, ಯಾವ ಕೆಲಸವನ್ನು ಕೂಡ ಬಾಕಿ ಮಾಡಲಿಲ್ಲ. ಆಯ್ತಲ್ಲ, ಈಗ ಉದಾಹರಣೆಗೆ ನಮ್ಮೊಂದು 2 ಗುರುಗಳೆಲ್ಲ ಹೇಳಿದ್ದು, ಸರ್ ಟಾಯ್ಲೆಟ್ ಒಂಜಿ ಬಿಡ್ತು ಬುಕ್ಕ ವಾ ಬೇಲೆಲ್ಲ ಎಂಕಳೆ ಈ ಕಾಲೇಜಿಗೆ ಮಾಡ್ತಾ, ಈ ಕ್ಯಾಂಪಸ್ಗೆ ಮಾಡ್ತಾ, ಪ್ರೆಸಿಡೆಂಟಿಗೆ ಬೋರ್ಡ್ ಹತ್ತು ಮಾಡ್ತಾ ತಿಳುವಂಥದ್ದನ್ನು ಎಲ್ಲರೂ ಹೇಳ್ತಾರೆ. ಈಗಲೂ ನೀವು ಕೇಳಿದರೂ ಹೇಳ್ತಾರೆ. ಸೊ ಅದೇ ಪದ್ಧತಿ ನನ್ನ ಜೊತೆ ಇರುವಂಥವ್ರು ಎಲ್ಲರೂ ಈಗಲೂ ಇದ್ದಾರೆ. ಹಾಗೆ ಮತ್ತು ಅವರಿಗೂ ಕೂಡ ಇದೊಂದು ಮುಂದೆ ಏನಾಯಿತು, ಗುರುಗಳೆಲ್ಲ ಹೇಳಿದ ಮೇಲೆ ಈ ರೀತಿ ಬಂದು ಅವರು ಇಲ್ಲಿ ಬಂದು ನೋಡಿದರು. ಕಾಡು ಬಲ್ಲೆ ಎಲ್ಲ ದಾರಿ ಮಾಡಿಸಿ ಇಟ್ಟಿದ್ದೆ ಒಳಗೆ ಹೋಗಲಿಕ್ಕೆ. ಅವರೇ ಅಲ್ಲಿ ಒಂದು ದಿವಸ ಮೊದಲೇ ಹೇಳಿದ್ದಾರೆ, ಇಲ್ಲಿ ಹೀಗೆ ಉಂಟು ಅಂತ, ಮೂರ್ತಿ ನಿಮಗೆ ನಾನು ತೆಗೆದು ಕೊಡ್ತೇನೆ. ಅಲ್ಲಿ ನೀವು ನಂಬಿದ್ರ ಸರ್? ಅಲ್ಲಿ ಅಲ್ಲ, ನಾನು ತೆಗೆದು ಕೊಡ್ತೇನೆ ಅಂತ ಹೇಳಿದ ಮೇಲೆ ನನಗೆ, ಯಾಕೆಂದ್ರೆ ನನಗೆ ಬೇರೆ ಬೇರೆ ಕಡೆ ಅಷ್ಟಮಂಗಲಗಳ ಪದ್ಧತಿ, ಅಲ್ಲಿ ಆದಂಥ ಆಶ್ಚರ್ಯಗಳು ಇದೆಲ್ಲ ನಾನು ಕೇಳಿ ತಿಳಿದಾನೆ. ಅದರಿಂದ ನನಗೆ ಇಲ್ಲಿ ಕೂಡ ಪವಾಡ ನಡಿಬೋದು ಅಂತ ಹೇಳುವಂಥದ್ದು ಮನಸ್ಸಲ್ಲಿತ್ತು. ಆಯ್ತಲ್ಲ, ಮತ್ತು ಹಾಗೆ ಬಂದರು ನಮ್ಮ ಉಗ್ರಜ ಗಣೇಶನು ಮೋನನು ಇಬ್ಬರು ಸೇರಿ, ನೀನು ಇದೇ ರೀತಿ ಒಂದು ಪಾಯಿಂಟ್ ತೋರಿಸಿ, ನೀನು ಇಲ್ಲಿ ಪಿಕಾಸ್ ಹಾಕು, ನೀನು ಇಲ್ಲಿ ಪಿಕಾಸ್ ಹಾಕು, ಎತ್ತಿ 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 ಅಂತ ಆಸಿಫ್ ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇದ್ದ ರೀತಿಯಲ್ಲಿ ಅವರು ಮೂರ್ತಿಯನ್ನು ಎತ್ತಿ ಕೈಯಲ್ಲಿ ಹಿಡ್ಕೊಂಡ್ರು. ಅಷ್ಟೇ ಒಂದು 6 ಇಂಚು ಮಣ್ಣಿನ ಕೆಳಗಡೆ ಗುಡಿಯೊಳಗೆ ಇತ್ತು ಮೂರ್ತಿ, ಹಾಗೇ ಇತ್ತು. ಆಯ್ತಲ್ಲ, ಅವ್ರು ತೆಗೆಯುವಾಗ ಅದರ ಒಂದು ಕಡ್ತಲೆ ಮಾತ್ರ ಕೆಳಗೆ ಬಿದ್ದಿತ್ತು. ಕಡ್ತಲೆ ಮತ್ತೆ ತಂದಿದ್ದು ಒಂದಿಷ್ಟು ಡ್ಯಾಮೇಜ್ ಆಗಲಿ, ಒಂದು ಚುಕ್ಕಿಯಷ್ಟು ಕೂಡ ಅದೊಂದು ಇದು ಅಂಥದ್ದು ಅದಕ್ಕೆ ಡ್ಯಾಮೇಜ್ ಆದ ಸ್ಥಿತಿಯಲ್ಲಿ ಇರಲಿಲ್ಲ. ಹಾಗೆ ಆಮೇಲೆ ನಮ್ಮ ಮನೆಯವರೆಲ್ಲ ತುಂಬ ಆಶ್ಚರ್ಯಪಟ್ಟು ಏನಿದು ಇದು ಅಂತ ಹೇಳುವಂಥ ರೀತಿಯಲ್ಲಿ. ಈಗ ನನ್ನ ಮಿಸ್ಸಸ್ ಹೊರಗಡೆಯಿಂದ ಬಂದವರು, ಬೇರೆ ಜಿಲ್ಲೆಯಿಂದ ಬಂದವರು, ಅವರಿಗೆಲ್ಲ ಇದೊಂದು ಎಂಥ ವಿಷಯ ಅಂತ. ಅದು ಪವಾಡ ಅಂತ ಆದ್ದು ಅವರು ಮೊದಲನೇ ದಿವಸ ಹೇಳಿದ್ದು ನಾಳೆ ನಾನು ತೆಗೆದು ಕೊಡ್ತೇನೆ ಅಂತ. ಅದೇ ರೀತಿ ಇನ್ನೊಂದು 2 ಗುಡಿ ಇತ್ತು, ಅದು ಸಹ ಹಾಗೆ, ಅದು ಬ್ರಹ್ಮನ್ ಅಂತೇಳಿ ಅವರು ಹೇಳಿದರು. ಬ್ರಹ್ಮ ಯೂಶ್ವಲಿ ಮಡಿಕೆ ಒಳಗೆ ಇರುವಂಥದ್ದು, ನೀವು ಅಗಿರಿ ಅಂತ ಹೇಳಿದರು. ಒಂದು 3 ಫೀಟ್ ಅಗಿರಿ ಅಂತ ಹೇಳಿದರು. 3 ಫೀಟ್ ಹೋಗುವಾಗ ಮಡಿಕೆ ಬರಲಿಲ್ಲ, ಇಲ್ಲ ಅಲ್ಲೇ ಅಗಿರಿ ಅಂತ. ನೆಕ್ಸ್ಟ್ ಒಂದು 6 ಇಂಚು ಕೆಳಗಡೆ ಹೋದ ತಕ್ಷಣ ಮಡಿಕೆಯಲ್ಲಿ ಬ್ರಹ್ಮನನ್ನು ಆವಾಗ ಇದು ಸೃಷ್ಟಿ ಮಾಡಿ ಅಲ್ಲಿ ಇಟ್ಟಿದ್ದರು. ಆಯ್ತಲ್ಲ, ಇದು ಅಲ್ಲಿನ ವಿಶೇಷ. ಮತ್ತು ಖಡ್ಗಗಳು, ಇದನ್ನು ಮುರಿಯೋ ದಿವಸ ನೆಲದಡಿಯಲ್ಲಿ ಬೇಕಾದ ಖಡ್ಗಗಳು ಅದೆಲ್ಲವನ್ನು ವಿಡಿಯೋ ಮಾಡಿ ಅದನ್ನು ಶಾಶ್ವತವಾಗಿ ನಮಗೆ ನೋಡುವ ಹಾಗೆ ಅದರದ್ದೆಲ್ಲ ಫೋಟೋ ವಿಡಿಯೋ ಮಾಡಿ ಇಟ್ಟಿದ್ದೇನೆ. ಇಂಪಾರ್ಟೆಂಟ್ ಐಟಮ್ಗಳನ್ನು ಇಲ್ಲಿ ನೋಡ್ಬೋದು, ಬಂದವರಿಗೆಲ್ಲ ಫೋಟೋ ಹಾಕಿ ಇಟ್ಟಿದ್ದೇನೆ. ಆನಂತರ ನಡೆದದ್ದು ಒಂದರ ಮೇಲೆ ಒಂದು ವಿಶೇಷವ, ಅದರ ಒಂದು ಕೋಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ. ಆಮೇಲೆ ನಮ್ಮ ಇದನ್ನು ಗುರುಗಳಿಗೆಲ್ಲ ಮಾತಾಡಿ, ಇದು ಹಳೇದು ಕೆಂಪು ಕಲ್ಲಲ್ಲಿದ್ದದ್ದು, ಕೆಂಪು ಕಲ್ಲಲ್ಲೇ ಮಾಡೋದು ಶಿಲ್ಪಕಲೆಯಲ್ಲಿ ಮಾಡೋದು ಅಂತ ನೋಡುವ ಅಂಥೇಳಿ ಅವರು ಪ್ರಶ್ನೆ ನೋಡಿ, ಧಾರಾಳ ಕಲೆಯಲ್ಲಿ ಮಾಡ್ಬೋದು ಅಂತೇಳಿದರು. ಹಾಗೆ ನಾನು ಅಣ್ಣ ಸೇರಿಬಿಟ್ಟು ಆಯಿತು ಮಾಡುವ ಅಂಥೇಳಿ ಮಾಡಿದ್ದೆವು. ಆಯ್ತಲ್ಲ, ಪ್ರಾರಂಭ ಆಗುವಾಗ ನಾವು ಜೊತೆಯಲ್ಲಿದ್ದೆವು. ಆಯ್ತಲ್ಲ, ಇದು ಒಟ್ಟಿಗೆ ಮಾಡಿಕೊಂಡು ಅದು ಹಳೆಯ ಒಂದು ಫೌಂಡೇಶನ್ ಅದನ್ನೆಲ್ಲ ತೆಗೆಯುವಾಗ ಒಮ್ಮೆ ಗಿಡುಗ ಬಂದಿತ್ತು.
ಪಕ್ಷಿ ಗಿಡುಗ ಬಂದು ರೌಂಡ್ ಹಾಕಿ ಹೋಯಿತು. ಅದರದ್ದು ಸಹ ವಿಡಿಯೋ ಇದೆ. ಹಾಗೆ ಹಾಗೆ ನಾವು ಕಾರ್ಕಳ ಅರುಣ್ ಅಂತೇಳುವವರು ನಮಗೆ ಶಿಲ್ಪಿ, ಅವರೇ ಎಲ್ಲ ಬಂದು ಮಾತಾಡಿ ಗುರುಗಳೇ ಸ್ವತಃ ಇದ್ದುಕೊಂಡು, ಮತ್ತು ನನ್ನ ವಿಷಯದಲ್ಲಿ ಕೊಂಡೆಜಾಲು ಸೀತಾರಾಮ ಉಪಾಧ್ಯಾಯರು ನನ್ನ ವಿಷಯದಲ್ಲಿ ನಾನೊಂದು ಫೋನ್ ಮಾಡಿದರೆ ವೆಹಿಕಲಲ್ಲಿ ಬಂದು ಇಲ್ಲಿ ಪ್ರತಿಯೊಂದು ಮಾರ್ಗದರ್ಶನ ಮಾಡಿ ಹೋಗ್ತಾಯಿದ್ರು. ಹಾಗಿದ್ರೆ ಫೌಂಡೇಶನ್ ಸ್ಟಾರ್ಟ್ ಆಗುವಾಗ ಅವರು ನಾನು ಬಂದೊಮ್ಮೆ ಅಳತೆ ಮಾಡಲಿಕ್ಕೆ ಉಂಟು ಅಂತ ಹೇಳಿದರು. ಹಾಗೆ ಅವರು ಅಳತೆ ಮಾಡಲಿಕ್ಕೆ ಬರುವಾಗ ಎಲ್ಲರೂ ನೋಡ್ತಾಯಿದ್ರು, ಮೇಲೆ 2 ಗಿಡುಗ ಬಂದಿತ್ತು. ಆವಾಗ ಇದೇ ಸೀತಾರಾಮರಾಯರು ಹೇಳಿದರು, ಇದು 2 ಗಿಡುಗ 2 ಗುಡಿ ಇರುವಾಗ 2 ಗಿಡುಗ ಬರಬೇಕಲ್ವಾ ಅಂತೇಳಿದರು. ಅದು ಸಹ ಒಂದು ವಿಶೇಷತೆ. ಆಮೇಲೆ ಇಲ್ಲಿ ಅಷ್ಟಮಂಗಲ ಇಟ್ಟು ಇಲ್ಲಿ ಒಂದು ಸ್ಥಳ ಶುದ್ಧಿ ಮಾಡುವಾಗ ಹಗಲು ಒಂದು 10:30 ಗಂಟೆ ಹೊತ್ತಿಗೆ 5 ಕಾಡಂದಿಗಳು ದೊಡ್ಡ ಮುದ್ದು ಇಲ್ಲೇ ರೋಡಲ್ಲಿ ನಡ್ಕೊಂಡು ಹೋಗುವಂಥದ್ದೊಂದು ನೋಡಿದ್ದೇವೆ. ಮತ್ತು ಇದು ಗುಡಿ ಕಟ್ಟುವಾಗ ಮುಂಗುಸಿಗಳು 3 ಬಂದು ಹೋದಂಥದ್ದು ಇದೆ. ಅದೇ ರೀತಿ ಇದರ ಪ್ರತಿಷ್ಠಾಪನೆ ದಿವಸ ನಾಗರಾಹು ಇಲ್ಲಿ ಬಂದು 8 ಮೊಟ್ಟೆ ಇಟ್ಟು ಇದೇ ಮರದಡಿಯಲ್ಲಿ ಮೊಟ್ಟೆ ಇಟ್ಟು ಆಮೇಲೆ 8 ದಿವಸದಲ್ಲಿ ಅದು ಮರಿ ಮಾಡಿ ಹೋಗ್ತದೆ ಅಂತ ಗುರುಗಳು ಹೇಳಿದರು. ಅದರ ಬಗ್ಗೆ ಯಾರು ಆ ಕಡೆ ನೋಡಬೇಡಿ. ಬಟ್ ಕಲ್ಲು 2 ಕಲ್ಲು ಸಿ ಶೇಪಲ್ಲಿಟ್ಟು ಅದಕ್ಕೊಂದು ಎತ್ತರದಲ್ಲಿ ಮುಚ್ಚಾಳೆ ಇಡಿ ಅಂತ ಹೇಳಿದರು. ಆ ರೀತಿ ಮಾಡಿದ್ದೆವು. ಆಯಿತಾ, ಅದು ಸಹ ಕೆಲವು ಇದರ ಬಗ್ಗೆ ನನಗೆ ವಿಶೇಷತೆಗಳು ಹಾಗೆ. ಮತ್ತು ಇದು ನೆಲ ಕ್ಲೀನ್ ಮಾಡುವಾಗ ಅಡಿಯಲ್ಲಿ ಕಡಿಯುವ ಕಲ್ಲು ಅರಿವ ಕಲ್ಲು ಸಿಕ್ಕಿತ್ತು. ಅದು ಸಹ ಎಲ್ಲ ಫೋಟೋ ತೆಗೆದು ಇಟ್ಟಿದ್ದೇವೆ ನಾವು. ಹಾಗೆ ಆಮೇಲೆ ಇದು ಹಾವು ಬರುವಂಥದ್ದು, ಆಮೇಲೆ ಇವನು ಹೊಳೆ ಸೈಡಲ್ಲಿ ಇದು ಆನೆ ಬಂದದ್ದು, ಹುಲಿ ಬಂದದ್ದು, ಇದೆಲ್ಲ ಇಲ್ಲಿ ವಿಶೇಷ. ಹುಲಿ ನಡ್ಕೊಂಡದ್ದ ಉಗುರು ಇದ್ರದ್ದು ಕೂಡ ನಾವು ಫೋಟೋ ಎಲ್ಲ ತೆಗೆದು ಇಟ್ಟಿದ್ದೇವೆ. ಅಂದರೆ ಇಲ್ಲಿ ಪಿಲಿಚಾಮುಂಡಿ ಇತ್ತು, ಅಣ್ಣಪ್ಪ ಪಂಜುರ್ಲಿತ್ತು ಇದು. ಮತ್ತು ಈ ದೇವಸ್ಥಾನದ ಮೂಲ ಏನು ಅಂತ ಹೇಳಿದರೆ, ಇಲ್ಲಿ ಬಲ್ಲಾಳ ಅರಸರು ಈ ಜಾಗೆಯನ್ನು ಇಟ್ಟು ಇಲ್ಲಿ ನಮ್ಮ ಈ ದಕ್ಷಿಣ ಇದರಲ್ಲಿ ಅವರ ಅರಮನೆ ಇತ್ತು ಅಂತ ಅವರು ನಮಗೆ ತಿಳಿಸಿದ್ದಾರೆ. ಆ ಅರಮನೆಯಲ್ಲಿ ಬಲ್ಲಾಳ ಅರಸು ಆಡಳಿತ ನಡೆಸ್ತಾ ಇದ್ದರು. ಅವ್ರದ್ದು ಅಳಿಯಕಟ್ಟು ಮದುವೆಯಲ್ಲಿ. ಹಾಗೆ ಅವರು ಶಿವಮೊಗ್ಗದ ಚಂದ್ರಗುತ್ತಿಯಿಂದ ಅವರು ಹೆಣ್ಣು ತಂದದ್ದು ಅವರ ಮನೆಗೆ. ಅವಳು ಬರುವಾಗ ಚಂದ್ರಗುತ್ತಿಯ ಪಾರ್ವತಿ ರೇಣುಕಾ ಅಂತ ಅಲ್ಲಿ ಅದರ 2-3 ಹೆಸರುಗಳು. ಸೊ ಚಂದ್ರಗುತ್ತಿಯಿಂದ ಪಾರ್ವತಿ ರೇಣುಕಾಂಬೆಯನ್ನು ಇಲ್ಲಿ ಅವಳು ತಗೊಂಡು ಬಂದು ಒಟ್ಟಿಗೆ ಪೂಜೆ ಮಾಡಲಿಕ್ಕೆ ಅಂತ ಬರುವಾಗ ದಾರಿಯಲ್ಲಿ ಅಣ್ಣಪ್ಪ ಪಂಜುರ್ಲಿ, ಧೂಮಾವತಿ ಎಲ್ಲೆಲ್ಲಿ ದಾರಿಯಲ್ಲಿ ಈ ಒಂದು ಶಕ್ತಿಗಳು ಸಿಕ್ಕಿದೆ ಅದರದ್ದೆಲ್ಲ ಒಂದು ಮೂಲ ತಂದು ಇಲ್ಲಿ ಇಟ್ಟುಕೊಂಡು, ಅಬ್ಬಗದಾರಗ ಕುಮಾರ ಅಂತ ಅದು ಬಂದಿದೆ ಇಲ್ಲಿ. ನಮ್ಮಲ್ಲಿ ನಂದಿಗೋಣ ಉಂಟು, ಅಣ್ಣಪ್ಪ ಪಂಜುರ್ಲಿ ಉಂಟು, ಬಲ್ಲಾಳತಿ ಅಂತೇಳಿ ಅರಸರು 2 ಇದ್ದರಂತೆ. ಆಯ್ತಲ್ಲ, ಅದರ ನಂತರ ಪಿಲಿಚಾಮುಂಡಿ, ಧೂಮಾವತಿ, ಕಲ್ಲುರ್ಟಿ, ಪಂಜುರ್ಲಿ, ಇದಿಷ್ಟು ಗುತ್ಯಮ್ಮ ದೈವದ ಜೊತೆ ಇದ್ದಂಥ ಶಕ್ತಿಗಳು. ಹಾಗೆ ಹೊರಗೆ ಇರುವಂಥ ಶಕ್ತಿಗಳು ನೀಚಬೊಬ್ಬರಿಯ ಮತ್ತು ಕ್ಷೇತ್ರಪಾಲ ಅಂತ. ನೀಚಬೊಬ್ಬರಿಯನ ಇಲ್ಲಿ ಉತ್ಸವ ಎಲ್ಲ ಆಗುವಾಗ ಹೊರಗಡೆ ಕಾಯ್ತಾ ಇದ್ದಂಥ ದೈವಶಕ್ತಿ ಅಂಥೇಳಿ ಅವರು ಹೇಳಿದ್ದು ನೆನಪಿದೆ. ಆಮೇಲೆ ಇದರ ಬಗ್ಗೆ ಮತ್ತು ಮುಂದುವರಿಸುವಾಗ ಈ ರೀತಿಯ ನಿಮಗೆ ಕಷ್ಟಗಳು ಬಂದದ್ದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಕಷ್ಟಗಳು ಬಂದದ್ದು, ನಾವೊಂದು ಇಲ್ಲಿ ನಾಗನಕಟ್ಟೆ ಮಾಡಿದ್ದೇವೆ. ಅದೊಂದು 10 ವರ್ಷದ ಹಿಂದೆ, 15 ವರ್ಷದ ಹಿಂದೆ, 15 ಅಲ್ಲ 20 ವರ್ಷದ ಹಿಂದೆ ನಾಗನಕಟ್ಟೆ ಮಾಡಿದ್ದೇವೆ. ನಾಗನಕಟ್ಟೆ ಮಾಡುವಾಗಲೇ ಗುತ್ಯಮ್ಮನಿಗೆ ನನ್ನ ನಾಗ ಇರುವಾಗ ಹೊಸ ನಾಗನಕಟ್ಟೆ ಮಾಡಿದ್ದು ಯಾಕೆ ಆಗ ಪ್ರಶ್ನೆ ಇಟ್ಟಿರಲಿಲ್ಲ ಅಂಥೇಳಿ ಆವಾಗಲೂ ಒಂದು ಪವಾಡ ನಡೆದಿತ್ತು. ನಾಗನಕಟ್ಟೆದ್ದು ಹೋಮ ಆಗುವಾಗ ಅದರ ರೂಫಿಗೆ ಬೆಂಕಿ ಹಿಡಿಯಿತ್ತು. ಆವಾಗದು ಎಲ್ಲರೂ ನಮಗೇನು ತಿಳಿಸಿದ್ದು ಅಂತೇಳಿದರೆ, ಪಾಪ ಎಲ್ಲ ಹೋಗಿ ಆಯಿತು, ಬೆಂಕಿಯಲ್ಲಿ ಹೋಗಿ ಆಯಿತು ಅಂತ ಎಲ್ಲ ಹೇಳಿದವರೇ ಇದ್ದದ್ದು. ಆದರೆ ಇಲ್ಲಿ ನಮ್ಮ ಪ್ರಶ್ನೆ ನೋಡುವಾಗ ಇಲ್ಲ ಅದು ಗುತ್ಯಮ್ಮನಿಗೆ ನನ್ನ ನಾಗ ಇರುವಾಗ ನೀವು ಯಾಕೆ ಇನ್ನೊಂದು ನಾಗನನ್ನು ಮಾಡಿದ್ದು, ಅದಕ್ಕೋಸ್ಕರ ಅವಳಿಗೆ ಸಿಟ್ಟು ಬಂದು ಫಸ್ಟ್ ಕೈ ಹಾಕಿದ್ದೇ ನಿಮ್ಮ ಅಕ್ಕನ ಮಗ ತೀರಿ ಹೋಗಲಿಕ್ಕೆ ಕಾರಣ ಅಂತೇಳಿ ಹೇಳಿದ್ದು. ಆಯ್ತಲ್ಲ, ಆಮೇಲೆ ಒಂದು 5 ವರ್ಷ ಕಳೆದು ಭಾವನು ತೀರಿ ಹೋದರು. ಆವಾಗ ನಮಗೆ ಎಲ್ಲಿ ನೋಡಿದರು ನಿಮ್ಮ ಸಾನ್ನಿಧ್ಯದ ಒಂದು ಶಕ್ತಿ ಬಗ್ಗೆ ನೀವು ನೆಗ್ಲೆಕ್ಟ್ ಮಾಡಿದ್ದೀರಿ, ಅದರ ಬಗ್ಗೆ ಉದಾಸೀನ ಮಾಡಿದ್ದೀರಿ, ಅದನ್ನು ಸ್ವಲ್ಪ ಸರಿಪಡಿಸಿಕೊಂಡ್ರೆ ಇಲ್ಲ ಇದ್ರೆ ಇನ್ನು ಮುಂದೆ ಉಳಿದವರಿಗೂ ಕೈ ಆಗ್ತದೆ ಅಂತೇಳುವಂಥದ್ದು ಇದೇ ಪ್ರಶ್ನೆಯಲ್ಲಿ ಕಂಡುಬಂದಂಥ ವಿಷಯ.
ಹಾಗೆ ಆದ್ದರಿಂದ ಒಂದು ನಾಗನ ಕಟ್ಟೆಯು ಮಾಡಿದ್ದೀವಿ. ಆಗ ನಾವು ಕೇಳಿದ್ದೆವು, ಆಯ್ತಲ್ಲ, ನಾನು ಅಣ್ಣ ತಮ್ಮ ಇಬ್ಬರು ಕೇಳಿದ್ದೆವು, ಈಗ ಅದಕ್ಕೇನು ಪರಿಹಾರ ಅಂತ ನೋಡುವ. ಬೇರೆ ಈಗ ಸದ್ಯಕ್ಕೆ ಅದರ ಬಿಂಬ ಇವತ್ತಲ್ಲ ನಾಳೆ ಆದರೆ ಒಂದು 10-15 ವರ್ಷದಲ್ಲಿ ಪುನಃ ಅದರ ಬಿಂಬ ಹೊಳೆ ಬದಿಯಲ್ಲಿ ಸಿಗ್ತದೆ ಅಂತೇಳುವಂಥದ್ದನ್ನು ಕೂಡ ಹೇಳಿದ್ದಾರೆ. ಹಾಗೆ ಅಂತೇಳಿ ನಾನು JCB ಎಲ್ಲ ತೊಗೊಂಡೋಗಿ ಎಲ್ಲ ಹುಡುಕಿಸುವಂಥದ್ದೆಲ್ಲ ಮಾಡಿದ್ದೇನೆ ನಮ್ಮ ಹೊಳೆ ನೀರು ಕಮ್ಮಿ ಆಗುವಾಗ. ಆಮೇಲೆ ಈಗ ಸದ್ಯಕ್ಕೆ ಆ ನಾಗ ಅಂತೇಳುವಂಥದ್ದನ್ನು ಇವರ ಒಟ್ಟಿಗೆ ನಾವೊಂದು ಸ್ಥಾಪಿಸಿದ ಹೊಸ ನಾಗನ ಜೊತೆ ಅವ್ರು ಇರ್ತಾರ ಅಂಥೇಳಿ ಅವರೆಲ್ಲ ಪ್ರಶ್ನೆ ನೋಡಿ 2-3 ಸರ್ತಿ ಶಕ್ತಿ ಹತ್ರ ಕೇಳಿಯೇ ಒಪ್ಪಿಕೊಂಡಿದ್ದಾರೆ, ಒಟ್ಟಿಗೆ ಇರ್ತಾರಂತೆ ಅಂಥೇಳಿ. ಹಾಗೆ ನಾವು ನಾಗಬ್ರಹ್ಮ ಮತ್ತು ರಕ್ತೇಶ್ವರಿ ಮೂರನ್ನು ತೋಟದೊಳಗೆ ನಾಗನ ಕಟ್ಟೆಯೊಳಗೆ ಸ್ಥಾಪಿಸಿದ್ದೇವೆ. ಸೊ ಅದರ ನಂತರ ಒಂದು ಫುಲ್ ಫ್ಲೆಡ್ಜಡ್ ಇದಾಗಿ ಬಂತು. ಆಮೇಲೆ ಕ್ಷೇತ್ರ ನಾವು ಬರೀ 1-2 ಗುಡಿ ಮೊದಲೇ ಆಗಿತ್ತು, ಅಷ್ಟೇ 2 ಗುಡಿ ಮಾಡಿ ನಿಲ್ಲಿಸುವ ಅಂತೇಳುವಾಗ ಗುರುಗಳು ಹೇಳಿದರು, ಹೇಗೂ ಇದಕ್ಕೆ ಬೇಲಿ ಹಾಕ್ತಿರಲ್ಲ, ಒಂದು ಪೌಳಿ ಥರವೇ ಕಟ್ಟಿಬಿಡಿ, ನಿಧಾನಾದರೂ ಪರವಾಗಿಲ್ಲ ಅಂತೇಳಿದರು. ಆದರೆ ನಾವು ಮಾತ್ರ ಗುಡಿ ಮಾಡಿ ಶಿಲ್ಪಿಯಣ್ಣನಿಗೆ ಹೇಳಿದೆ ನಾನು, ಅರುಣಣ್ಣನಿಗೆ, ಅರುಣಣ್ಣ ಎಷ್ಟು ನಿಮಗೆ ವ್ಯವಸ್ಥೆ ಆಗಬೇಕು, ಏನಾಗಬೇಕು ಹೇಳಿ, ಆಯ್ತಲ್ಲ, ನೀವು ಮಾಡಿ ತರೋದಿದ್ರೆ ಮಾಡಿ ತನ್ನಿ, ಇಲ್ಲೇ ಮಾಡೋದಿದ್ರೆ ಮಾಡಿ. ನನಗೊಂದು 60 ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಬೇಕು, 60 ಶಿಲ್ಪಿಗಳ ಮಿಷಿನಿಗೆ ಅಂತೇಳಿದರು. ಹಾಗೆ ನಾನಿಲ್ಲಿ ಅರೇಂಜ್ಮೆಂಟ್ ಮಾಡಿ ಇಲ್ಲಿ ರೂಫೆಲ್ಲ ಹಾಕಿಸಿ ಅವರು 60 ಶಿಲ್ಪಿಗಳನ್ನು ಕರ್ಕೊಂಡು ಬಂದು ಬರೀ 3 ತಿಂಗಳಲ್ಲಿ ಆದ ಗುಡಿಗಳು, ಒಳಗಿನ ಗರ್ಭಗುಡಿಗಳು ಆಯ್ತಲ್ಲ. ಮತ್ತು 1 ವರ್ಷದೊಳಗೆ ಇದರ ಸುತ್ತದ್ದು ಕೂಡ ಮಾಡು ಸಮೇತ ಮುಗಿಸಿಕೊಟ್ಟಿದ್ದಾರೆ. ಹಾಗೆ ಅದಕ್ಕೆ ಸರಿಯಾದ ಫಲ ಇದು ಎಲ್ಲರಿಗೆ ಸಿಗಲಿ ಅಂತೇಳುವಂಥದ್ದು ಹೇಳಿದರು. ಇನ್ನೊಂದು ಪವಾಡ ಏನು ಅಂತೇಳಿದರೆ, ಇಲ್ಲಿ ಮಾಡುವಾಗ ಇದು ಬರೀ ನಿಮ್ಮ ಮನೆ ಅಭಿವೃದ್ಧಿ ಜೊತೆಗೆ ಸುತ್ತಮುತ್ತದ ಅಭಿವೃದ್ಧಿ ಕೂಡ ಆಗ್ತದೆ ಅಂತ ಆಗಿ ನಾವು 2ನೇ ದಿವಸ ಇಲ್ಲಿ ಅವರು ಇದರ ಮೂರ್ತಿ ಹುಡುಕಿ ಕೊಡಲಿಕ್ಕೆ ಬರುವಾಗ ನಮಗೆ ನ್ಯೂಸ್ ಬಂತು, ಇಲ್ಲಿ ಕಾಂತಮಂಗಲ ಜಾಗೆ ಇದು ರೋಡ್, ಹೈವೇ ರೋಡ್, ನಮ್ಮ ಕಾಂತಮಂಗಲ ರೋಡ್ ಸ್ಯಾಂಕ್ಷನ್ ಆಗಿದೆ ಅಂತ. ಹಾಗೆ ಗುಡಿ ಅಭಿವೃದ್ಧಿ ಕೂಡ ಆಯಿತು ಅಂತ ಈ ಒಂದು ಕ್ಷೇತ್ರ ಅಭಿವೃದ್ಧಿ ಅಂದರೆ ಪೂರಕವಾಗಿ ಇದಕ್ಕೆ ಸಂಬಂಧಪಟ್ಟ 1.5 ಕಿಲೋಮೀಟರ್ನ ಸುತ್ತದ ಸಂಬಂಧಪಟ್ಟವರಿಗೆಲ್ಲ ಇದರ ಶಕ್ತಿ ಸಿಗ್ತದೆ, ಆಶೀರ್ವಾದ ಸಿಗ್ತದೆ ಅಂತ ಹೇಳುವಂಥದ್ದು. ಹಾಗೆ ಒಂದರ ಮೇಲೆ ಒಂದು. ಮತ್ತು ನಾನು ಸಹ ನೋಡಿದ್ದೇನೆ, ಎಲ್ಲ ಭಕ್ತರುಗಳು ಬಂದು, ನಾವು ಡಿಸೆಂಬರ್ಲಿ ಅಷ್ಟಮಂಗಲ ಇಟ್ಟದ್ದು, ಜನವರಿಯಲ್ಲಿ ಸಂಪೂರ್ಣ ವಿವರಣೆ ತಗೊಂಡದ್ದು, ಫೆಬ್ರವರಿ 1ಕ್ಕೆ ಎಲ್ಲ ತಾರೀಕುಗಳು ಯಾವ್ಯಾವ ತಾರೀಕಿಗೆ ಏನು ಮಾಡಿದ್ದೀವಿ ಅಂತ. ಆಮೇಲೆ ಇಲ್ಲಿ ತೀರ್ಥಬಾವಿ ಇತ್ತು ಅಂತ ಹೇಳುವಂಥದ್ದು ಕೂಡ ಅದರಲ್ಲಿ ಕಂಡು ಬಂತು. ಆಮೇಲೆ ತೀರ್ಥಬಾವಿ ನಮಗೆ ಗೊತ್ತಿಲ್ಲ ತೋಟದಲ್ಲಿ ಎಲ್ಲಿದ್ದದ್ದು ಅಂತ. ಹಾಗೆ ಸೊ ಆ 3ನೇ ಬಾರಿ ಅವರು ಬರುವಾಗ ಒಂದು ತೋಟದಲ್ಲಿ ಒಂದು ರೌಂಡಾಗಿ ಮಣ್ಣು ಸ್ವಲ್ಪ ಜಗ್ಗಿ ಹೋಗಿತ್ತು. ಅದನ್ನು ನಮ್ಮ ರೈಟ ಬಂದು ಹೇಳಿದ ಹೀಗೀಗೆ ಅಂತ. ಇವರು ಮತ್ತೆ ಪ್ರಶ್ನೆ ಇಟ್ಟು ನೋಡುವಾಗ ಅದೇ ತೀರ್ಥಬಾವಿ ಅಂತ ಹೇಳಿದರು. ಅದು ಸಹ ಹೇಳಿದರು, ನೀವು 4 ಫೀಟ್ ಆಗಿವಾಗ ನಿಮಗೆ ಪಿಂಕ್ ಬಣ್ಣದ ಕಲ್ಲು ಇದು ಮಣ್ಣು ಸಿಗ್ತದೆ, ಆನಂತರ ಮಸಿ ಸಿಗ್ತದೆ, ಆಮೇಲೆ ಪುನಃ ಸ್ಲೇಟ್ ಬಣ್ಣದ ಮತ್ತೆ ಮರಳು ಸಿಗ್ತದೆ, ಮತ್ತೆ ಬಂಡೆ ಸಿಗ್ತದೆ ಅಂತ. ಅದೇ ರೀತಿ ಅವರು ಹೇಳಿದ 19 ಫೀಟ್ ಅಡಿಯಲ್ಲೇ ನೀರು ಸಿಕ್ಕಿದೆ. ಅವರು ಹೇಳಿದ ಎಲ್ಲ ಬಣ್ಣಗಳು ಕೂಡ ಆ ಬಣ್ಣಗಳ ಮಣ್ಣಿನಂಥವು ಕೂಡ ಸಿಕ್ಕಿದೆ. ಅದು ಇನ್ನೊಂದು ವಿಶೇಷ. ಹಾಗೆ ಮತ್ತು ನಾವು ಕೇಳಿದ್ದೆವು ಇದರ ಒಳಗೆ ಈಗ ಅಲ್ಲಿಂದ ಪೂಜಾ ಟೈಮಲ್ಲಿ ಕೊಟಪಣದಲ್ಲಿ ನೀರು ತರೋದು ತಿಳುವಂತ. ಯಾಕೆಂದರೆ ಅವರ ಪದ್ಧತಿ ಪ್ರಕಾರ ಪೈಪ್ ನೀರಿಗಿಂತಲೂ ಅವರು ಕೊಟಪಣದಲ್ಲಿ ತಂತ್ರಿಗಳು ಎಳೆದು ಪೂಜೆ ಮಾಡುವಂಥದ್ದೇ ಅದರ ಶಾಸ್ತ್ರ ಅಂತ, ಪದ್ಧತಿ ಅಂತ. ಹಾಗೆ ಇದರೊಳಗೆ ಒಂದು ಬಾವಿ ಮಾಡುವ ಅಂತ ನಾವು ಕೇಳುವಾಗ ಅದು ನೋಡಿಕೊಂಡು ಒಪ್ಪಿಕೊಂಡಿತ್ತು. ಇಲ್ಲಿ ಸಹ ಒಂದು ಬಾವಿ ಮಾಡಿದ್ದು. ಈ ಬಾವಿಯನ್ನು ಕೂಡ ನಾವು ಬಾವಿ ಶುರು ಮಾಡ್ತೇವೆ ಅಂತ ಹೇಳುವಾಗ ನಮ್ಮ ಡ್ರೈವರ್ಗಳೆಲ್ಲ ಬಂದರು, ಸರ್ ಬಾವಿಯೊಂದು ನಾವೇ ತೆಗೆಯೋದು ಅಂತ. ಆದ್ದರಿಂದ ಎಲ್ಲ ನಮ್ಮ ಒಂದು 20-22 ಡ್ರೈವರ್ಗಳು ಸೇರಿ ತೆಗೆದಂಥ ಬಾವಿ. ಸೊ ಶುರು ಅಲ್ಲಿ ತೆಗೆದ್ರು ಕೆಳಗೆ. ಬಾವಿ ತೆಗಲಿಕ್ಕೆ ಶುರು ಮಾಡಿ 2 ದಿವಸದಲ್ಲಿ ಅಲ್ಲಿ ಸಹ ಗಿಡಗ ಬಂದು ಅಡಿಕೆ ಮರದ ಮೇಲೆ ರೌಂಡ್ ಆಗ್ತಾಯಿತ್ತು, ಇದು ಕೊಟ್ಟಿತ್ತು. ಆಮೇಲೆ ಇಲ್ಲಿ ಮಾಡೋದು ಅಂತ ಇಲ್ಲಿ ಅವರು ಹೇಳಿದರು 16 ಅಡಿ 17ರಲ್ಲಿ ಸಿಗ್ತದೆ ಅಂತ. ಅದು ಅಷ್ಟು ಒಂಥರ ಖುಷಿ ಆಗ್ತದೆ ನಮಗೆ. ಅಷ್ಟೇ ಲೆವೆಲಲ್ಲಿ ನೀರು ಸಹ ಸಿಕ್ಕಿತ್ತು. ಬಟ್ ನಾನು 40 ಫೀಟ್ವರೆಗೂ ಇವರು ಡ್ರೈವರ್ಗಳೇ ಎಲ್ಲ ತೆಗೆದು ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ನಮ್ಮ ತಂದೆಯವರು ಸ್ಥಾಪಿಸಿದ ವಿದ್ಯಾಸಂಸ್ಥೆಗಳ ನೌಕರರ ಬಗ್ಗೆ ಎಷ್ಟು ನಾವು ಹೇಳಿದರೂ ಕೂಡ ಅವರ ಋಣ ನಮ್ಮ ಮೇಲೆ ಇರ್ತದೆ ಅಂತ ಹೇಳುವಂಥದ್ದೇ ನನ್ನ ಫೀಲಿಂಗ್ ಆಯ್ತಲ್ಲ. ಅದು ಯಾವ ರೀತಿಯಲ್ಲಿ ನಾನು ಅವರನ್ನು ಪೋಷಿಸಬೇಕು, ಯಾವ ರೀತಿಯಲ್ಲಿ ಅವರನ್ನು ನಾನು ಬೆಂಬಲಿಸಬೇಕು ಅಂತ. ಬಟ್ ನನ್ನ
ಪರಿಮಿತಿಗೆ ಸರಿಯಾಗಿ ನಾನು ಪ್ರತಿಯೊಬ್ಬ ನೌಕರರನ್ನು ನಮ್ಮ ಮತ್ತು ಇದರಲ್ಲಿ ನಮ್ಮ ಕುಟುಂಬಸ್ಥರು ಕೂಡ ನಮಗೆಲ್ಲ ಬಂದು ಮಾಡಿ ನೀ ನಮ್ಮ ಪರವಾಗೆಲ್ಲ ಮಾಡ್ತಾವಳಲ್ಲ ಖುಷಿ ಅಂತೇಳುವಂಥದ್ದನ್ನು ಕೂಡ ಹೇಳ್ತಾಯಿದ್ರು. ಅದು ಸಹ ನಮಗೆ ಒಂದು ಧೈರ್ಯ ಮತ್ತು ಶಕ್ತಿ ಅಂತ ಕೊಡ್ತದೆ. ಆದ್ದರಿಂದ ಈ ಒಂದು ದೇವಸ್ಥಾನ ಮಾತ್ರ ಆಗಿ ಮತ್ತು ನಾನು ಸುತ್ತಮುತ್ತಲು ಅಕ್ಕ ಬೇರೆ ಅವಳ ತೋಟವನ್ನು ನೋಡ್ತಾ ಇಲ್ಲ. ಇದು ಅಕ್ಕನಿಗೆ ಸಹ ಇದರಲ್ಲಿ ಹಿಂದಿನ ಭಾಗ ಎಲ್ಲ ಸೇರಿದೆ ಆಯ್ತಲ್ಲ. ಏನೇ ಇರಲಿ ದೇವರ ಕೆಲಸ ಅಕ್ಕ ಒಪ್ಪಿಕೊಂಡಾಳು ಅಂತೇಳಿ ಅಂತ. ಯಾಕೆಂದರೆ ಅವಳೀಗ ಮಾತುಕತೆ ಎಲ್ಲ ಅವರ ಭಾವ ತೀರಿಯೋದ ಮೇಲೆ ಮಗ ತೀರಿಯೋದ ಮೇಲೆಲ್ಲ ಇಂಡಿಯಾಕ್ಕೆ ಬರೋದು ಕಮ್ಮಿ ಮಾಡಿದ್ದಾಳೆ. ಹಾಗೆ ಏನೇ ಇರಲಿ ದೇವರ ಕೆಲಸ ಅಂತೇಳುವ ಒಂದು ಮನಸ್ಸಲ್ಲಿಟ್ಟುಕೊಂಡು ಮುಂದುವರಿಸಿದ್ದೇನೆ. ಹಾಗೆ ನೆಕ್ಸ್ಟ್ ಹೇಳೋದಿದ್ರೆ ಅದೇ ನೆಕ್ಸ್ಟ್ ಹೊರಗೆಲ್ಲ ಮಾಡಬೇಕು ಅಂತೇಳುವಾಗ ಗುರುಗಳು ಹೇಳಿದರು ಎಲ್ಲ ಮಾಡಿಕೊಂಡು ಹೋಗಿ. ಇನ್ನು ಒಮ್ಮೆ ಸುರಾದರೆ ಗುತ್ಯಮ್ಮ ದೇವಿ ಅವಳಿಗೆ ಬೇಕಾದ್ದನ್ನೆಲ್ಲ ಬಾಚಿಕೊಳ್ತಾಳೆ ಅಂಥೇಳಿ ಅವರು ಹೇಳಿದ್ದು. ಈಗ ನಮಗೆ ಅದು ಬಾಚಿಕೊಂಡದ್ದಕ್ಕಿಂತಲೂ ಏನಂತೇಳಿದರೆ ಇಲ್ಲಿ ವ್ಯವಸ್ಥೆಗಳನ್ನೆಲ್ಲ ಅದು ಅಷ್ಟು ಒಂದರ ಮೇಲೆ ಒಂದು ಇನ್ನು ಮುಂದೆ ಇದನ್ನು ಮುಂದುವರಿಸುವವರಿಗೆ ಯಾವ ರೀತಿಯ ಒಂದು ಕುಂದುಕೊರತೆಗಳು ಬಾರದಾಗೆ ಒಂದರಿಂದೊಂದರಾಗೆ ಇದು ನಡ್ಕೊಂಡು ಹೋಗ್ತಾ ಇದೆ. ಮತ್ತು ಈ ವರ್ಷ ಒಂದು ದಿವಸ ನಮ್ಮ ಕೆಲಸದವರು ಬರುವಾಗ ನಮ್ಮ ದ್ವಾರದ ಒಳಗಿನಿಂದ ನಾಗರ ಹೋಗಿ ಬಂದದ್ದು ಆಯ್ತಲ್ಲ. ಹಾಗೆ ಅವನು ಕೂಡಲೇ ಫೋನ್ ಮಾಡಿ ಹೇಳುವಾಗ ಇಲ್ಲ ಅದನ್ನೆಂತ ಒಂದಿಷ್ಟು ನೋವು ಮಾಡಬೇಡ ಅಂಥೇಳಿ ಅದು ಹೀಗೆ ಉತ್ತರ ದಿಕ್ಕಿಗೆ ಹೋಗಿ ಮತ್ತು ಪುನಃ ಪಶ್ಚಿಮ ದಿಕ್ಕಿಗೆ ಹೋಗಿ ಇದು ಅದರ ವಿಡಿಯೋ ಸಹ ಇದೆ, ಅಲ್ಲಿ ಫೋಟೋ ಸಹ ಇದೆ. ಅದು ನಾವು ನಾಗರಾವ್ ಅಲ್ಲಿ ಹೋಗ್ತಾ ಇರುವಾಗ ಹಿಂದುಗಡೆಯಿಂದ ಒಂದು ಕೃಷ್ಣ ಸರ್ಪ ಕೂಡ ಬಂದಿತ್ತು. ಅಷ್ಟೊತ್ತಿಗೆ ನಮ್ಮ ರೈಟ ಓಡಿಕೊಂಡು ಬಂದ. ಇದು ಕೆಲಸದವ್ರು ಹೇಳಿದ್ದು ಶುರು ಇದ್ದು. ರೈಟ ಬರುವಾಗ ಇಲ್ಲೊಂದು ಹಾವು ಅಂತ ಅದು ನೋಡಿದರೆ ಇಷ್ಟೇ ಭಾರಿ ಗಿಡ್ಡದ ಹಾಡು ಮತ್ತು ಜಡೆ ತುಂಬ ದೊಡ್ಡದು ಸ್ಪೀಡಾಗಿ ಇಳಿದು ಕಣಿಯಲ್ಲಿ ಹೋಯಿತು. ಸೊ ಇದು ಇನ್ನೊಂದು ಇಲ್ಲಿ ನಡೆದಂಥ ವಿಶೇಷ. ಹಾಗೆ ಮತ್ತು ಎಲ್ಲರೂ ಇಲ್ಲಿ ಏನು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ, ಏನು ಅವರವರ ಇಷ್ಟ ಕೇಳಿದ್ದಾರೆ, ಈಡೇರಿದೆ ಆಯ್ತಲ್ಲ. ಏನೇ ಇರಲಿ ನಾವು ಇಟ್ಟುಕೊಂಡ ನಂಬಿಕೆ ಮೇಲೆ ಅದು ಸಹ ನಮಗೆ ಬೇಕಾದ ರೀತಿಯಲ್ಲಿ ರಿಟರ್ನ್ ಕೊಡ್ತದೆ ಅಂತ ಹೇಳುವಂಥದ್ದು ಇದು. ಮತ್ತು ಜನಗಳು ಜಾಸ್ತಿ ಬಂದಷ್ಟು ಪ್ರತಿಯೊಂದು ಬಂದಷ್ಟು ಇದರ ಶಕ್ತಿ ಇನ್ನೂ ಜಾಸ್ತಿ ಆಗ್ತಾ ಉಂಟು. ಶುರುವಿನ ವರ್ಷ 500 ಜನ ಬಂದಿದ್ದರು, 2ನೇ ವರ್ಷ 700 ಜನ ಬಂದಿದ್ದರು, 3ನೇ ವರ್ಷ 800 ಜನ ಬಂದಿದ್ದರು, ಲಾಸ್ಟ್ ಇಯರ್ 1000 ಬಂದಿದ್ದರು. ಈ ಸರ್ತಿ ಇನ್ನೂ ಜಾಸ್ತಿ ಬರುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ನಾವು. ಸೊ ಎಲ್ರಿಗೂ ಈ ಒಂದು ಗುತ್ಯಮ್ಮ ದೈವ ಒಂದು ಅಂದರೆ ನಮ್ಮ ಈ ಸುಳ್ಯ ತಾಲೂಕಿನ ಜನಗಳಿಗೆ ಇದೊಂದು ಮಾದರಿ ಅಂತೇಳುವ ರೀತಿಯಲ್ಲಿ ಆಗ್ತಾ ಉಂಟು. ಅಂದರೆ ಹೆಮ್ಮೆ ಪಡುವಂಥದ್ದು. ನಮ್ಮ ತಾಲೂಕಲ್ಲಿ ಕೂಡ ಒಂದು ಹಳೆ ಕಾಲದ ಶಕ್ತಿ ಈ ರೀತಿ ಎದ್ದು ನಿಂತಿದೆ ಅಂತೇಳುವಂಥದ್ದು. ಅದರಿಂದ ಈ ಒಂದು ಕೆಲಸ ಮಾಡುವಲ್ಲಿ ನನಗೆ ತುಂಬ ಖುಷಿ ಕೊಟ್ಟಿದೆ. ಮತ್ತು ನನಗೆ ಏನೇ ಮನಸ್ಸಲ್ಲಿ ವೇದನೆ ಇದ್ದರೂ ಇಲ್ಲಿ ಬಂದು ಒಂದು ಸರ್ತಿ ಕೂತು ಹೋದ ತಕ್ಷಣ ಒಮ್ಮೆಗೆ ಸಮಾಧಾನ ಆಗ್ತದೆ. ಹಾಗೆ ತುಂಬ ಒಳ್ಳೆಯ ವಿಚಾರ ಸರ್. ಯಾಕೆಂತ ಹೇಳಿದರೆ ಸಣ್ಣ ಗುಡಿಯನ್ನು ಕಟ್ಟಿ ಕುಟುಂಬಕ್ಕೋಸ್ಕರ ಮಾತ್ರ ಇದನ್ನು ನಿರ್ಮಾಣ ಮಾಡ್ಬೋದಾಗಿತ್ತು. ಆದರೆ ಈ ಊರಿನ ಪರ ಊರಿನ ಎಲ್ಲ ಭಕ್ತರಿಗೆ ಎಲ್ಲ ಬಂಧುಗಳಿಗೆ ಒಳ್ಳೆಯದಾಗಬೇಕು ಅಂತ ಹೇಳುವಂಥ ದೊಡ್ಡ ಮನಸ್ಸು ನಿಮಗಿದೆ. ಎಷ್ಟೇ ನೀವು ಮಾತಾಡ್ತಿದ್ರು, ಎಷ್ಟೇ ಸಾಧನೆಗಳನ್ನು ಹೆಜ್ಜೆ ಇಡ್ತಾಯಿದ್ರು ಕೂಡ ನಿಮ್ಮ ಒಳಗೆ ಒಬ್ಬ ಮಗು ಇದ್ದಾನೆ ಅಂತ ಹೇಳುವಂಥದ್ದು ನಾವು ಇವತ್ತು ಭಾವಿಸ್ಕೊಂಡ್ವಿ. ಆ ಭಾವನಾತ್ಮಕವಾಗಿರುವಂಥ ಜೀವ ಇದೆ. ನನ್ನ ಅಕ್ಕನ ಮಗನಿಗೆ ಅವರ ಹಸ್ಬೆಂಡಿಗೆ ಈ ರೀತಿ ಪ್ರಾಬ್ಲಮ್ ಆಯಿತು, ನನ್ನ ಕುಟುಂಬದಲ್ಲಿ ಅವರು ನೋವಲ್ಲಿದ್ದಾರೆ ಇವರು ನೋವಲ್ಲಿದ್ದಾರೆ ಅಂತ ಹೇಳುವಾಗ ಒಂದು ಮರುಗುವಂಥ ದೊಡ್ಡ ಮನಸ್ಸು ಇವತ್ತು ನಿಮ್ಮ ಒಳಗೆ ನಾವು ನೋಡಿದ್ವಿ. ಎಷ್ಟೇ ನೀವು ಕೆಲಸ ಮಾಡಿದರೂ ಕೂಡ ಆ ಒಳಗಿನ ಮಗುವಿನ ಒಂದು ಮನಸ್ಸು ಇದೆ ಅಲ್ಲ, ಅದೇ ಎಲ್ಲರನ್ನು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳುವ ಹಾಗೆ ಮಾಡ್ತಾ ಇದೆ. ನಾವು ಇಷ್ಟೇ ಕೇಳೋದು, ಆ ಗುತ್ಯಮ್ಮ ದೇವಿಯ ಒಂದು ಸೇವೆಯನ್ನು ನೀವು ನಿಮ್ಮ ಮುಖಾಂತರವಾಗಿ ಮಾಡಿದ್ದೀರಿ. ಸದಾಕಾಲವು ನಿಮಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಆ ದೇವಿ ಸಪರಿವಾರ ದೈವಗಳು ಕೊಡಲಿ. ಒಳ್ಳೆಯ ಆರೋಗ್ಯವನ್ನು ನಿಮಗೆ ಕೊಟ್ಟರೆ ನೀವು ಇನ್ನಷ್ಟು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡೋದಕ್ಕೆ ಆ ಶಕ್ತಿ ನಿಮ್ಮ ಜೊತೆಗೆ ಇರ್ತದೆ ಅಂತ ಹೇಳಿಕೊಳ್ತಾ ಒಂದಷ್ಟು ನಿಮ್ಮ ಮಾತುಗಳನ್ನು ಸಮಯವನ್ನು ಈ ತುರ್ತು ಸಂದರ್ಭದಲ್ಲಿ ಕೊಟ್ಟಿರುವಂಥ ನಿಮಗೆ ಧನ್ಯವಾದ ಸರ್. ನಿಮಗೆ ಆಗಲಿ ಏನೇ ಇರಲಿ, ಈ ಒಂದು ಗುತ್ಯಮ್ಮ ದೇವಿ ಬ್ರಹ್ಮರು ಸಹಪರಿವಾರ ದೈವಗಳ ಒಂದು ಆಶೀರ್ವಾದ ಶಕ್ತಿ ಎಲ್ರಿಗೂ ಸಿಗಲಿ ಅಂತ ಹೇಳುವಂಥದ್ದು ನನ್ನ. ಯಾಕೆ ಅಂತೇಳಿದರೆ ಇಲ್ಲಿ ಬಂದವರು ಪ್ರತಿಯೊಬ್ಬರು ಕೂಡ ನನ್ನ ಜೊತೆ ಬಂದು ಇದಕ್ಕೆ ಸೇವೆ ಸಲ್ಲಿಸುವವರು. ಸೇವೆ ಅಂತೇಳಿದರೆ ಈ ವರ್ಷದಲ್ಲಿ ಬಾಗಿಲು ತೆಗಿ 1 ದಿವಸ 2 ದಿವಸ ಮೊದಲಿನಿಂದ ಹಿಡಿದು ಇವತ್ತರ ಎಲ್ಲರೂ ಆಯ್ತಲ್ಲ ತನ್ನ ಸ್ವಂತ ಇದು ಅಂತೇಳಿ ಅಷ್ಟು ಶ್ರದ್ಧೆ ನಿಷ್ಠೆ ಭಕ್ತಿ ಇದರಿಂದ ಅವರು ಇಲ್ಲಿ ಎಲ್ಲರೂ ಸೇವೆ ಮಾಡ್ತಾ ಇರುವಂಥ ನನಗೆ ತುಂಬ ಖುಷಿ ಕೊಟ್ಟಿದೆ.
ಅದು ರಾತ್ರಿ 12 ಗಂಟೆವರೆಗೆ ಪೂಜೆ ಇರಲಿ, ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗಲಿ, ಎಲ್ಲರೂ ಬರ್ತದೆ. ಮತ್ತು ಇದರಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಅದರಲ್ಲಿ ಕೇಳಿದ್ದು ಈಗ ನೆನಪಾಯಿತು, ಆಯ್ತಲ್ಲ. ಮೊದಲೆಲ್ಲ ಇಲ್ಲಿ ಇದು ಅದಕ್ಕೆ ಬಲಿ ಕೊಡುವಂಥ ವ್ಯವಸ್ಥೆ ಎಲ್ಲ ಇತ್ತು, ಪ್ರಾಣಿ ಬಲಿಗಳು, ಕೋಳಿ ಬಲಿಗಳು ಕೊಡುವಂಥ ಎಲ್ಲ ಇತ್ತು. ಅದರ ಬಗ್ಗೆಯೂ ನಮ್ಮ ಬಳ್ಳೂರು ಬಾಲಕೃಷ್ಣರು 2ನೇ ಬಾರಿ ಬರುವಾಗ ಕೇಳಿದರು ಹೀಗೀಗೆ ಅಂತ. ಇಲ್ಲಿ ಏನಿಲ್ಲ, ಅದು ಇವರ ವ್ಯವಸ್ಥೆಗೆ ಸರಿಯಾಗಿ ದೇವರು ಒದಗಿಸಿದ್ದನ್ನು ನಾವು ನಿಮಗೆ ತಿಳಿಸಿದ್ದೇವೆ. ಅಂಥದ್ದಿದ್ದರೆ ನೀವು 2 ಕಿಲೋಮೀಟ್ರ್ ದೂರದಲ್ಲಿ ನೀವು ತಿಂದುಕೊಳ್ಳಿ ಅಂತೇಳಿ ಹೇಳಿದಂಥ ನಮ್ಮ ತಂತ್ರಿಗಳು. ಹಾಗೆ ಅದು ಸಹ ಒಂದು ವಿಶೇಷ. ಮತ್ತು ಇನ್ನೊಂದು ವಿಶೇಷ, ಆವಾಗ ಇಲ್ಲಿ ಕೆಲಸ ಮಾಡುವಾಗ ಮಳೆ ಬಂದಿತ್ತು. ನಾನು ಚಪ್ಪಲು ಹಾಕ್ಕೊಂಡು ಇಲ್ಲಿ ನಡ್ಕೊಂಡು ಬರುವಾಗ ಅಲ್ಲಿ ಟ್ಯಾಪ್ ಇರುವ ಜಾಗದಲ್ಲಿ ನನ್ನ ಕಾಲು ಹೂತೋಯ್ತು. ಆವಾಗ ಇದು ಶಿಲ್ಪಿಗಳು ಹೇಳಿದರು, ಶಿಲ್ಪಿಯೇ ಬಂದು ನನ್ನನ್ನು ಕಾಲಿಂದ ಎತ್ತಿದ್ದು. ಆವಾಗ ಶಿಲ್ಪಿಗಳು ಹೇಳಿದರು, ಸರ್ ಇಲ್ಲಿಯೇ ಒಂದು ಟ್ಯಾಪ್ ಇಡುವ ಸರ್ ಅಂತ. ಹಾಗೆ ಅಲ್ಲಿ ಟ್ಯಾಪ್ ಇಟ್ಟಿದ್ದೆ. ಹೌದು. ಓಕೆ, ಎಷ್ಟೋ ಪವಾಡಗಳನ್ನು ಕಣ್ಣ ಮುಂದೆಯೇ ತೋರಿಸಿಕೊಟ್ಟಿರುವಂಥ ಕ್ಷೇತ್ರ ಇದು. ಇನ್ನು ಮುಂದೆ ಎಲ್ಲನೂ ಒಳ್ಳೆಯದಾಗಲಿ ಸರ್. ಇಂಥ ಒಂದು ಭಕ್ತರನ್ನು ಸೇರಿಸಿ ಅವರ ಕಷ್ಟಗಳಿಗೆ ಸ್ಪಂದಿಸುವಂಥ ಗುಣಕ್ಕೆ ನಿಮಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ ಸರ್. ಆದರೂ ಕೂಡ ಒಳಗೇನೋ ಒಂದು ಇದು ಖುಷಿಯ ಒಂದು ಕಣ್ಣೀರ ಅಥವಾ ಏನೋ ಇನ್ನಾದರೂ ಒಂದು ಸಾಕಷ್ಟು ನೋವುಗಳು ಒಳಗೆ ಇದೆಯಾ ಏನು, ಅಥವಾ ಗುತ್ಯಮ್ಮ ಎಲ್ಲನೂ ಕೂಡ ನಿಮಗೆ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಹೇಗೆ ಸರ್? ಶಕ್ತಿಯನ್ನು ನೆನೆಸುವಾಗ ಉಂಟಲ್ಲ, ಒಂದು ಭಯದ ಭಕ್ತಿ ಬಂದೇ ಬರ್ತದೆ, ಆಯ್ತಲ್ಲ. ಅದು ಮತ್ತು ನನಗೆ ಸ್ವಲ್ಪ ಇಮೋಷನ್ ಎಲ್ರಿಗಿಂತ ಸ್ವಲ್ಪ ಸ್ಪೀಡ್ ಬರುವಂಥದ್ದು, ಆಯ್ತಲ್ಲ. ಏನಾರೊಂದು ಒಬ್ಬನಿಗೆ ಒಳ್ಳೆಯದಾದರೂ ನಾನು ಖುಷಿ ಪಡ್ತೇನೆ, ಒಬ್ಬನಿಗೆ ಬೇಜಾರಾದರೂ ಇನ್ನೂ ಒಂಥರ ಆ ಖುಷಿ ಬರುವಾಗ ನನ್ನ ರಿಯಾಕ್ಷನ್ ಕಣ್ಣೀರು. ನನ್ನ ಖುಷಿ ಬಾಷ್ಪಾಂಜಲಿ ಅಂತ ಹೇಳಿದ್ದಾಗೆ ನನ್ನದು ಯಾವಾಗಲೂ ಖುಷಿ ಆದರೆ ನನಗೆ ಕಣ್ಣೀರು ಬರುವಂಥದ್ದು. ಮತ್ತು ಬೇಸರದಲ್ಲಿ ಅದು ಎಲ್ರಿಗಿದ್ದಂಥದ್ದು. ಅದರಲ್ಲಿ ಏನಾದರೂ ಒಂದು ತಿಳ್ಕೊಂಡಿರ್ಬೋದು, ಆರ್ ಪಿ ಸರ್ ನೋಡಿದರೆ ರಫ್ ಆ್ಯಂಡ್ ಟಫ್, ಅವರಿಗೆ ನೋವಿಲ್ಲ, ಅವರು ಕಣ್ಣೀರು ಹಾಕಲ್ಲ ಅಂತ. ಆದರೆ ಅದೇ ನಾನು ಹೇಳಿದಲ್ಲ, ಒಂದು ಮಗುವಿನ ಮನಸ್ಸಿರುವಂತಹ ವ್ಯಕ್ತಿ ತಾವು ಅಂತ ನಮಗೆ ಇವತ್ತು ಬಹಳ ಹತ್ತಿರದಿಂದಲೇ ಗೊತ್ತಾಗ್ತಾ ಇಲ್ಲ. ಇದರ ಬಗ್ಗೆ ನನ್ನ ಜೊತೆ ತಂದೆಯವರು 84ರಲ್ಲಿ ಕಾಲೇಜ್ ಸ್ಟಾರ್ಟ್ ಮಾಡುವಾಗ ಇದ್ದ ಎಂಪ್ಲಾಯಿಗಳಿಗೆ ಎಲ್ರಿಗೂ ಗೊತ್ತುಂಟು ಆವಾಗ ನಾನು ಹೇಗಿದ್ದೆ ಅಂತ. ಅದನ್ನೀಗ ಹೇಳಿದರೂ ನಂಬದಂಥ ಸ್ಥಿತಿಗೆ ನಾನು ತಿದ್ದಿಕೊಂಡಿದ್ದೇನೆ. ಇದು ನನ್ನ ಒಂದು ತುಂಬ ಖುಷಿ ಕೊಟ್ಟಿದೆ. ಮತ್ತು ಯಾವುದೇ ಕಷ್ಟ ಸಂದರ್ಭದಲ್ಲಿ ಕೂಡ ನಾನು ಆದಷ್ಟು ಮೌನವಾಗಿಯೇ ನನ್ನ ಕೆಲಸ ಮತ್ತು ನಾನು ಬಿಂಬಿಸಿಕೊಳ್ಳೋದು ಆದಷ್ಟು ಮೌನದಿಂದಲೇ, ಆಯ್ತಲ್ಲ. ಅಂದರೆ ದೇವರಿದ್ದಾರೆ ಆಯ್ತಲ್ಲ. ಅದು ಸಹ ಈಗ ದೇವರು ಎಲ್ಲ ಶಕ್ತಿ ಜೊತೆ ಗುತ್ಯಮ್ಮನೊಟ್ಟಿಗಿದ್ದಾಳೆ ಅಂತ ಹೇಳುವಂಥದ್ದೇ ಫಸ್ಟ್ ಮೈಂಡಿಗೆ ಬರೋದು. ಹಾಗೆ ಅದೀಗ ಏನಾಗಿದೆ, ನಮ್ಮ ಎಂಪ್ಲಾಯೀಸ್ಗಳು ಇದ್ದು ಅವರಿಗೂ ಸಹ ಹಾಗೆ ಅವರ ಕೆಲವು ಕಲೀಲಿಕ್ಕೆ ವೀಕ್ ಇರುವ ಸ್ಟೂಡೆಂಟ್ಸ್ಗಳು ಕೂಡ ಎಲ್ಲ ಇಲ್ಲಿ ಬಂದು ಕೈ ಮುಗ್ದೆಲ್ಲ ಪಾಸಾಗಿ ಹೋಗುವಂಥದ್ದು, ಇದೆಲ್ಲ ಅವರಿಗೂ ಸಹ ಎಲ್ಲ ಖುಷಿ ಕೊಟ್ಟಿದೆ, ನಂಬಿಕೆ ಕೊಟ್ಟಿದೆ ಎಲ್ಲಕ್ಕಿಂತ ಮುಖ್ಯವಾಗಿ. ಹಾಗೆ ಭಾಳ ಚೆನ್ನಾಗಿ ಎಲ್ಲ ವಿಚಾರಗಳನ್ನು ಹೇಳಿದರೆ ಸರ್. ಮತ್ತೊಮ್ಮೆ ನಿಮಗೆ ನಮ್ಮೆಲ್ಲರ ಪರವಾಗಿ, ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಧನ್ಯವಾದ. ಬಂಧುಗಳೇ, ವರ್ಷಕ್ಕೆ 1 ಬಾರಿ ತೆರೆಯತಕ್ಕಂಥ ಗುತ್ಯಮ್ಮ ದೇವಿ ಹಾಗೆಯೇ ಸಪರಿವಾರ ಕ್ಷೇತ್ರ ಕುರುಂಜಿ ಕಾಂತಮಂಗಲದಲ್ಲಿದೆ. ಬರ್ಬೋದು. ಇಲ್ಲಿ ಒಂದು ವಾತಾವರಣವನ್ನು ನೋಡಿದರೆ ಇದು ನಮ್ಮ ಸುಳ್ಯನ ಅಂತ ಹೇಳುವಷ್ಟರ ಮಟ್ಟಿಗೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿಯನ್ನು ಆ ಗುತ್ಯಮ್ಮ ದೇವಿ ಸರ್ ಮೂಲಕ ಮಾಡಿಸಿಕೊಟ್ಟಿದ್ದಾರೆ. ಸರ್, ಇನ್ನಷ್ಟು ನಿಮಗೆ ಶಕ್ತಿ ದೇವರು ಕೊಡಲಿ ಅಂತ ಹೇಳಿಕೊಳ್ತಾ ಮಾತಾಡೋದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಅಷ್ಟೇ, ನಿಮ್ಮ ಮೀಡಿಯಾಕ್ಕೂ ಹಾಗೆ ಗುತ್ಯಮ್ಮ ದೇವರು, ಬ್ರಹ್ಮರು, ಅದರ ಪರಿವಾರ ದೈವಗಳು ಎಲ್ಲರೂ ನಿಮಗೆ ಆಶೀರ್ವಾದ ಮಾಡಿ ಇನ್ನೂ ನೀವು ಉತ್ತರೋತ್ತರ ಅಭಿವೃದ್ಧಿ ಹೊಂದಬೇಕು. ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತು ಕೊಟ್ಟು ನಿಮ್ಮನ್ನು, ನಿಮ್ಮ ಮೀಡಿಯಾವನ್ನು ಎಲ್ಲ ಅಭಿವೃದ್ಧಿಪಡಿಸಲಿ ಅಂತ ನಿಮಗೂ ನಾನು ಹರಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್.